ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕಳೆದ ವಾರ ಒಂದು ಹೊಸ ಸಂದೇಶದ ಸರಣಿಯನ್ನು ನಾನು ಪ್ರಾರಂಭಿಸಿದ್ದೆ. ಅದೇನೆಂದರೆ, ಯೇಸು ಸ್ವಾಮಿಯು ತನ್ನನ್ನು ಯಾರೆಂಬುದಾಗಿ ಹೇಳಿಕೊಂಡ ಎಂಬುದಾಗಿ. ಯೋಹಾನನ ಸುವಾರ್ತೆಯಲ್ಲಿ 7 ಸಾರಿ ಯೇಸು ಸ್ವಾಮಿಯು ನಾನೇ, ಕಳೆದ ವಾರ ನೋಡಿದ್ವಿ, ನಾನೇ ಜೀವವುಳ್ಳ ರೊಟ್ಟಿ ಎಂಬುದಾಗಿ. ಆ ರೀತಿ 7 ಮಾತುಗಳನ್ನ ತನ್ನನ್ನು ಕುರಿತು ತಾನೇ ಹೇಳಿಕೊಂಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಮುಖಾಂತರ ನಮ್ಮ ಉದ್ದೇಶ ಏನಂದ್ರೆ, ಈ ಒಂದು ಕಾಲದಲ್ಲಿ ನಾವು ಯೇಸುವನ್ನ ಬಹಳ ಹತ್ತಿರದಿಂದ ಸನ್ನಿಹದಿಂದ ಆತನನ್ನು ಕಂಡು ಆತನನ್ನು ಅನುಭವಿಸಿ ಆತನ ಮಹಿಮೆ ಪಡಿಸುವ ಮಕ್ಕಳು ನಾವು ಆಗ್ಬೇಕೆಂಬುದಾಗಿ ನನ್ನ ಒಂದು ಬಯಕೆ ಆಗಿದೆ. ಹಾಲೆಲೂಯಾ. ಎಷ್ಟು ಜನ ಯೇಸುವನ್ನ ಇನ್ನೂ ಆಳವಾಗಿ ತಿಳ್ಕೊಳ್ಳೋಕೆ ಬಯಸ್ತೀರಾ? ಯೇಸುವನ್ನ ಆಳವಾಗಿ ತಿಳ್ಕೊಳ್ಳುವಾಗ ಆತನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ, ಆತನ ಮೇಲೆ ಭಯ ಕೂಡ ಹೆಚ್ಚಾಗುತ್ತೆ. ಹಾಲೆಲೂಯಾ. ಪ್ರಿಯರೇ, ಯೇಸುಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂತವರು ಈ ಲೋಕದಲ್ಲಿ ಯಾರೂ ಇಲ್ಲ. ಯೇಸುಕ್ಕಿಂತ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂತ ವ್ಯಕ್ತಿ ಈ ಲೋಕದಲ್ಲಿ ಯಾರೂ ಇಲ್ಲ. ಆಪತ್ ಕಾಲದಲ್ಲಿ ನಾವು ಇರುವಾಗ, ನಾವು ಮರಡುವಾಗ ನಮ್ಮ ಸಹಾಯಕ್ಕೆ ಯೇಸು ಸ್ವಾಮಿ ಬರೋ ರೀತಿಯಲ್ಲಿ ಈ ಲೋಕದಲ್ಲಿ ಯಾರು ಕೂಡ ಬರೋದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಸಂಗತಿಗಳನ್ನ ಈ ಲೋಕದಲ್ಲಿ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯಾ. ಆದ್ದರಿಂದ ನಮ್ಮ ಎಲ್ಲ ಬಯಕೆ ಏನಾಗಿರ್ಬೇಕಂದ್ರೆ ಯೇಸುವನ್ನ ಇನ್ನು ಹೆಚ್ಚಾಗಿ ತಿಳ್ಕೊಳ್ಬೇಕೆಂಬುದಾಗಿ. ಹಾಲೆಲೂಯಾ. ಅದೇ ಆತ್ಮೀಯ ದಾಹ, ಅದೇ ಒಂದು ಆತ್ಮೀಯ ಹಸಿವು ಅದಲ್ಲಿ ನಮ್ಮ ಉಂಟಾಗಬೇಕು. ಯಾವಾಗ ಆ ಒಂದು ದಾಹದಿಂದ, ಹಸಿವೆಯಿಂದ ಯೇಸುವನ್ನು ತಿಳ್ಕೊಬೇಕೆಂಬುದಾಗಿ ಆ ಒಂದು ಭಾರದಿಂದ ದೇವರ ವಾಕ್ಯವನ್ನು ಓದುತ್ತೇವೋ, ಪ್ರಾರ್ಥನೆ ಮಾಡ್ತೇವೋ, ಈ ರೀತಿಯಾಗಿ ಸೇರಿ ಬರ್ತೇವೋ, ಯೇಸು ತನ್ನನ್ನು ತಾನೇ ನಮಗೆ ಪ್ರಕಟಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಹಾಗೂ 7 ವಾಕ್ಯಗಳು ಯೇಸು ಸ್ವಾಮಿ ಯಾರೆಂಬುದಾಗಿ ಹೇಳ್ಕೊಂಡ್ರು. ಅನೇಕ ಸಾರಿ ಒಂದು ಸಂದೇಹ ಇರ್ಬೋದು, ಎಲ್ಲಾದ್ರೂ ಯೇಸು ಸ್ವಾಮಿ ನಾನೇ ದೇವರು ಅಂತ ಹೇಳಿದ್ರ ಅಂತ ನಮ್ಮನ್ನು ಕೇಳ್ಬೋದು. ಯೇಸು ಸ್ವಾಮಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಎಲ್ಲಾದ್ರೂ ಆತನ ತಾನೇ ದೇವರು ಎಂಬುದಾಗಿ ಹೇಳಿದ್ರ ಅಂತ ಪ್ರಶ್ನೆ ಜನರನ್ನ ನಮ್ಮ ಕೇಳ್ಬೋದು. ಅದಕ್ಕೆ ಉತ್ತರ ಯೇಸು ಸ್ವಾಮಿ ಕೊಟ್ಟಂತ ಈ 7 ಸ್ಟೇಟ್ಮೆಂಟ್ಗಳಲ್ಲಿ 7 ಐ ಆಮ್ಸ್ ಆಫ್ ಜೀಸಸ್. ಕನ್ನಡದಲ್ಲಿ ನಾನೇ ಅಂತಾಗ ಅಷ್ಟು ಎಫೆಕ್ಟ್ ಬರ್ದೇ ಇರ್ಬೋದು. ಅದೇ ಗ್ರೀಕ್ ಭಾಷೆಯಲ್ಲಿ ಎಗೋ ಏಮಿ ಅಂತ ಹೇಳಿದಾಗ ಅದನ್ನ ಹಳೆ ಒಡಂಬಡಿಕೆಯಲ್ಲಿದ್ದ ಯೆಹೋವ ದೇವರು, ಯಾಹ್ವೆ ದೇವರು ಮೋಶೆಗೆ ಕಾಣಿಸಿಕೊಂಡಂತ ದ ಗ್ರೇಟ್ ಐ ಆಮ್, ನಾನೇ ಎಂಬುದಾಗಿ ನೇರವಾಗಿ ಯೇಸು ಸ್ವಾಮಿ ಜನರಿಗೆ ಸ್ಪಷ್ಟವಾಗಿ ತಿಳಿಸಿದ್ದನ್ನ ನಾವು ಕಾಣ್ತೇವೆ. ಯೋಧರು ಯೇಸು ಸ್ವಾಮಿನ ಯಾಕೆ ಕೊಂದ್ರು? ಯಾಕಂದ್ರೆ ಅದು ತಾನೇ ದೇವರೆಂಬುದಾಗಿ ಸ್ಪಷ್ಟವಾಗಿ ನೇರವಾಗಿ ಹೇಳ್ಕೊಂಡ್ರು. ಅವ್ರು ನಂಬಕ್ಕಾಗ್ಲಿಲ್ಲ. ಇದು ಸಾಮಾನ್ಯವಾದ ವ್ಯಕ್ತಿ, ಮರಿಯ ಯೋಸೇಫಳಿಗೆ ಹುಟ್ಟಂತ ವ್ಯಕ್ತಿ. ನಮ್ಮೂರಲ್ಲಿ ನೋಡಿದ್ದೇವೆ, ಆತನ ಬೆಳೆದಿದ್ದನ್ನು ನೋಡಿದ್ದೇವೆ. ಆತ ತಂದೆ ತಾಯಿಯರಂತ ಗೊತ್ತು, ನಂಟರೆಂಬುದಾಗಿ ಗೊತ್ತು. ಇದಕ್ಕಿದ್ದಂಗೆ ನಾನೇ ದೇವರು ಅಂತ ಹೇಳ್ಕೊಳ್ತಾ ಇದ್ದೇನೆ ಎಂಬುದಾಗಿ ಅದನ್ನ ಅವರು ಸ್ವೀಕರಿಸಿಕೊಳ್ಳದೆ ಆತನ್ನ ಶಿಲುಬೆಗೆ ಹಾಕಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದು ಬೇರೆ ವಿಷಯ. ಅದು ಇವತ್ತು ಏನ್ ಹೇಳಕ್ ನಾನು ಬಯಸ್ತೇನೆ ಅಂದ್ರೆ, ಯೇಸು ಸ್ವಾಮಿ ತನ್ನನ್ನು ಕುರಿತು ಯಾರೆಂಬುದಾಗಿ ಹೇಳ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡುವಂತರಾಗೋಣ. ಕಳೆದ ವಾರ ನೋಡಿದ್ವಿ, ಯೇಸು ಸ್ವಾಮಿ ಏನಂತ ಹೇಳಿದ್ರು? ನಾನೇ ಜೀವ ಕೊಡುವ ರೊಟ್ಟಿ. ಹಾಲೆಲೂಯಾ. ಅದರ ಅರ್ಥ, ರೊಟ್ಟಿ ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಶಕ್ತಿಯನ್ನ, ಜೀವವನ್ನ ಕೊಟ್ಟಿ ಪ್ರತಿದಿನ ನಮ್ಮನ್ನ ನಡೆಸುತ್ತೋ ಆ ರೀತಿಯಾಗಿ ದೇವರು ಯೇಸು ಸ್ವಾಮಿಯು ನಮಗೆ ಜೀವದ ರೊಟ್ಟಿಯಾಗಿದ್ದುಕೊಂಡು ನಮ್ಮ ಆತ್ಮಗಳಿಗೆ, ನಮ್ಮ ಮನಸ್ಸುಗಳಿಗೆ ಜೀವವನ್ನ, ಶಕ್ತಿಯನ್ನ, ಸ್ಫೂರ್ತಿಯನ್ನ, ಸಮಾಧಾನವನ್ನ, ಆದರಣೆಯನ್ನ ನೀಡುತ್ತಾ ಪ್ರತಿದಿನ ಕೂಡ ನಮ್ಮ ನಡೆಸುವಂತ ದೇವರಾಗಿದ್ದಾನೆ. ಹಾಲೆಲೂಯಾ. ಅದು ನಾವು ಈ ಒಂದು ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲೂ ಕೂಡ 2 ವಿಷಯ ಇರುತ್ತೆ. ಒಂದು ಆತನ ಐಡೆಂಟಿಟಿ, ಎರಡನೇದು ಇಸ್ ಅನ್ ಇನ್ವಿಟೇಷನ್. ಐಡೆಂಟಿಟಿ ಅಂದ್ರೆ ತಾನು ಯಾರೆಂಬುದಾಗಿ ಹೇಳ್ಕೊಳ್ತಾ ಇದ್ದಾನೆ. ಎರಡನೇದು ಅದರ ಮುಖಾಂತರ ನಮ್ಮನ್ನ ಆಹ್ವಾನಿಸ್ತಾ ಇದ್ದಾನೆ. ಆತನ ಅನುಭವಿಸೋದಕ್ಕೂ, ಆತನ ತಿಳಿದುಕೊಳ್ಳಕ್ಕೂ, ಆತನಲ್ಲಿ ಜೀವಿಸೋದಕ್ಕೂ ಯೇಸು ಸ್ವಾಮಿಯು ನಮ್ಮನ್ನ ಆಹ್ವಾನಿಸ್ತಾ ಇದ್ದಾನೆ. ಸೊ ಈ 7 ವಾಕ್ಯಗಳು ಯೇಸು ಸ್ವಾಮಿ ಯಾರೆಂದು ತನ್ನನ್ನು ಕುರಿತು ಹೇಳ್ಕೊಂಡು ಅದನ್ನು ಕೇಳುವಾಗ 2 ವಿಷಯಗಳನ್ನ ನಾವು ಗಮನಿಸಬೇಕಾಗಿದೆ. ಒಂದು, ಆತನ ಯಾರೆಂಬುದನ್ನು ತಿಳ್ಕೊಳ್ಬೇಕು. ಎರಡನೇದು, ಆತನಮ್ಮೆಲ್ಲರೂ ಕೂಡ ಒಂದು ಆಹ್ವಾನವನ್ನ ನೀಡ್ತಾ ಇದ್ದಾನೆ. ಜೀವದ ರೊಟ್ಟಿ ಅಂತ ಹೇಳುವಾಗ ಆತನ ತಿನ್ನುವುದಕ್ಕೆ, ಅಂದ್ರೆ ಆತನ ತಿನ್ನೋದಕ್ಕಾಗಲ್ಲ ಡೈರೆಕ್ಟ್ ಆಗಿ. ಅದರ ಅರ್ಥ ಏನಂದ್ರೆ, ಆತನ ವಾಕ್ಯವನ್ನ ನಮ್ಮಲ್ಲಿ ಸ್ವೀಕರಿಸಿಕೊಂಡಾಗ
ನಂಬುವಾಗ ನಮ್ಮ ಆತ್ಮಗಳು ಏನಾಗುತ್ತೆ, ಜೀವ ಉಂಟಾಗುತ್ತೆ. ಎರಡನೇ ವಾಕ್ಯವನ್ನು ಇವತ್ತು ನೋಡೋಣ. ಯೇಸು ಯಾರೆಂಬುದಾಗಿ ತಾನು ಹೇಳ್ಕೊಂಡ್ರೆ ಎಂಬುದಾಗಿ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ನಿಮ್ಮ ಸತ್ಯವೇದಗಳನ್ನ ಎಲ್ಲ ಕೂಡ ಸತ್ಯವೇದ ತಂದಿದ್ದೀರಿ ಎಂಬುದಾಗಿ ನಾನು ನಂಬುವಾತನಾಗಿದ್ದೇನೆ. ಐಫೋನ್ಗಳಲ್ಲ, ಐಪ್ಯಾಡ್ಗಳಲ್ಲ, ಸತ್ಯವೇದಗಳು. ಓಕೆ, ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಸ್ವಾಮಿ ಯಾರಂತ ಹೇಳಿದ್ರು. ಯೇಸು ತಿರುಗಿ ಅವರ ಸಂಗಡ ಮಾತಾಡಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಹಾಲೆಲೂಯ. ಎರಡನೇದು ಯೇಸು ಸ್ವಾಮಿ ಏನಂತ ಹೇಳ್ಕೊಳ್ತಾ ಇದ್ದಾರೆ? ಹೂ ಇಸ್ ಜೀಸಸ್? ಹೂ ಡಿಡ್ ಹಿ ಸೇ ಹೂ ಹಿ ವಾಸ್? ನಾನೇ ಬೆಳಕು, ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದಾಗಿ. ಇದನ್ನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಸಾಧಾರಣವಾಗಿ ಅನಿಸ್ಬೋದು ನಮಗೆ ಏನದರ ವಿಶೇಷತೆ ಎಂಬುದಾಗಿ. ಬಟ್ ಅದರ ಕಾಂಟೆಕ್ಸ್ಟ್ ನಾವು ಅರ್ಥ ಮಾಡ್ಕೊಂಡಾಗ, ಯಾವ ಒಂದು ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ಮಾತನ್ನ ಹೇಳಿದ್ರು, ಬೈಬಲ್ನ ಯಾವತ್ತೇ ಓದ್ಬೇಕಂದ್ರೂ ಕೂಡ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅದ್ರ ಸಂದರ್ಭ, ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸ್ಕೂಲಲ್ಲೆಲ್ಲ ನಾವು ಓದ್ಬೇಕಂದ್ರೆ ಒಂದು ಪ್ರಶ್ನೆ ಉತ್ತರ ಅಂತ ಒಂದು ಇರ್ತಾ ಇತ್ತು. ಇನ್ನೊಂದು ಏನಿರ್ತಾ ಇತ್ತು, ಸಂದರ್ಭವನ್ನ ತಿಳಿಸಿ. ಅಂದ್ರೆ ಅರ್ಥ ಯಾರು ಯಾರಿಗೆ ಯಾವಾಗ ಹೇಳಿದ್ರು. ಬೈಬಲ್ ಓದ್ದಾಗೆಲ್ಲ ಕೂಡ ಅದು ನಮ್ಮಲ್ಲಿ ಇರಬೇಕು. ಯಾರು ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ. ಆ ಪ್ರಶ್ನೆ ಕೇಳುತ್ತಾ ನಾವು ಸತ್ಯವನ್ನು ಓದಿದ್ರೆ ತಪ್ಪಾದ ಅರ್ಥಗಳನ್ನ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅನೇಕರು ಬೈಬಲ್ ಇಟ್ಕೊಂಡು ತಮ್ಮ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಯಾವಾಗ ಸತ್ಯವೇದವನ್ನ ಆ ರೀತಿಯ ನಾವು ಓದ್ತೇವೋ ಅದು ನಿಜವಾದ ಅರ್ಥವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಸೊ ಇದರ ಸನ್ನಿವೇಶ ಏನಂದ್ರೆ, ಅಲ್ಲೊಂದು ಹಬ್ಬ ನಡೀತಾ ಇದೆ ಯೆರೂಸಲೇಮಿನಲ್ಲಿ. ಏನ್ ಹಬ್ಬ ಅದು? ಪರ್ಣಶಾಲೆ ಹಬ್ಬ ಅಂತ. ಫೀಸ್ಟ್ ಆಫ್ ಟ್ಯಾಬರ್ನಾಕಲ್ಸ್ ಆರ್ ಫೀಸ್ಟ್ ಆಫ್ ಬೂತ್ಸ್ ಆರ್ ಫೀಸ್ಟ್ ಆಫ್ ಟೆಂಟ್ಸ್ ಅಂತ ಇಂಗ್ಲಿಷಲ್ಲಿ ನಾವು ಕರಿತೇವೆ. ಫೀಸ್ಟ್ ಆಫ್ ಟ್ಯಾಬರ್ನಾಕಲ್ಸ್, ಪರ್ಣಶಾಲೆ ಹಬ್ಬ. ಅದು ಒಂದು ಇಂಪಾರ್ಟೆಂಟ್ ಫೆಸ್ಟಿವಲ್ ಯೆಹೂದ್ಯರಿಗೆ. ಯೇಸು ಸ್ವಾಮಿ ಕೂಡ ಯೆಹೂದ್ಯನಾಗಿದ್ದ. ಸೊ ಯೆಹೂದ್ಯರೆಲ್ಲರೂ ಕೂಡ ಅದು ಬಹಳ ವಿಶೇಷವಾದ ಹಬ್ಬ. ನಮಗಿರೋದು 2 ಮೇನ್ ಹಬ್ಬ, ಈಸ್ಟರು, ಕ್ರಿಸ್ಮಸ್. ಬಟ್ ಯೆಹೂದ್ಯರಿಗೆ 7 ಹಬ್ಬಗಳನ್ನ ದೇವರು ಕೊಟ್ಟಿದ್ರು, ವಿಶೇಷವಾದ ಹಬ್ಬ. ಆ ಹಬ್ಬಗಳಲ್ಲಿ ಎಲ್ಲರೂ ಕೂಡ ಸೇರಿ ಬರ್ತಾ ಇದ್ರು. ಯೂದಾಯ ಪ್ರಾಂತದಲ್ಲಿ ಹರಡಿಕೊಂಡಿರ್ತಕ್ಕಂಥ ಎಲ್ಲಾ ಯೆಹೂದ್ಯರು ಕೂಡ ಯೆರೂಸಲೇಮಿಗೆ ಸೇರಿ ಬಂದು ಬಹಳ ಗ್ರ್ಯಾಂಡ್ ಹಬ್ಬ. ನೆಂಟರೆಲ್ಲ ಸೇರಿಕೊಳ್ಳುವಂತ ಸಮಯ, ಸ್ನೇಹಿತರೆಲ್ಲ ಸೇರಿಕೊಳ್ಳುವಂತ ಸಮಯ, ಬಹಳ ಆಡಂಬರದಿಂದ ಸಮಾರಂಭದಿಂದ ಎಲ್ಲರೂ ಕೂಡ ಒಟ್ಟಾಗಿ ಸಂತೋಷದಿಂದ ಕುಣಿಯುತ್ತಾ ನಲಿಯುತ್ತಾ ಹಾಡುತ್ತಾ ದೇವರ ವಾಕ್ಯ ಸಮರ್ಪಿಸಿಕೊಳ್ಳುತ್ತಾ ಒಂದು ಜರುಗಿಸಿಕೊಳ್ಳುವಂತ ಮಹಾ ಹಬ್ಬ ಇದು. ಆ ಹಬ್ಬ ಯಾಕೆ ಯೆಹೂದ್ಯರು ಜರುಗಿಸ್ಕೊಳ್ತಾ ಇದ್ರು ಅಂದ್ರೆ, ಅದ್ರ ಒಂದು ವಿಶೇಷತೆ ಏನು ಗೊತ್ತಾ? ಆ ಹಬ್ಬದಲ್ಲಿ ಎಲ್ಲರೂ ಕೂಡ ಮನೆಗಳಲ್ಲಿ ಬೆಡ್ರೂಮ್ಗಳಲ್ಲಿ ಇರ್ತಾ ಇರಲಿಲ್ಲ, ಮಲಗೋದು. ಎಲ್ಲಿ ಮಲಗ್ತಾ ಇದ್ರು ಗೊತ್ತಾ? ಅವರು ರಾತ್ರಿಯ ವೇಳೆಯಲ್ಲಿ ಯೆರೂಸಲೇಮಿನಲ್ಲಿ ಆ ಒಂದು ದೇವಾಲಯದ ಸುತ್ತಮುತ್ತ ಎಲ್ಲರೂ ಕೂಡ ಟೆಂಟ್ಗಳು ಹಾಕೊಂಡ್ಬಿಡ್ತಾ ಇದ್ರು. ಜನಕ್ಕೆ ಇಷ್ಟ ಟೆಂಟ್ಗಳು ಹಾಕೊಳ್ಳೋಕೆ. ಇವಾಗೆಲ್ಲ ಅವ್ರ ಫ್ಯಾಷನ್ ಆಗ್ಬಿಟ್ಟಿದೆ ಈಗ. ಟೆಂಟ್ಗಳನ್ನ ತಗೊಂಡು ಎಲ್ಲೋ ಒಂದ್ ಕಡೆ ಹೋಗಿ ಹಾಕೊಂಡ್ಬಿಡೋದು. ಸೊ ಅವರು ಟೆಂಟ್ಗಳನ್ನ ಹಾಕೊಳ್ತಾ ಇದ್ರು, ಬಿಡಾರಗಳನ್ನ ಹಾಕೊಳ್ತಾ ಇದ್ರು. ಎಷ್ಟು ಚೆನ್ನಾಗಿರ್ಬೋದಲ್ಲ, ಒಂದು ಊಹಿಸ್ಕೊಳ್ಳಿ. ನಂಟರೆಲ್ಲ ಕೂತ್ಕೊಂಡು ರಾತ್ರಿ ಊಟ ಮಾಡ್ಕೊಂಡು ನಿದ್ದೆ ಬರೋವರೆಗೂ ಕಥೆಗಳನ್ನೆಲ್ಲ ಹೇಳ್ಕೊಂಡು, ಹೋಪ್ಫುಲಿ ಅವ್ರ ಬಗ್ಗೆ ಅಲ್ಲ, ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು, ಇದ್ಯಾಕಾಯ್ತು, ಹೌದಾ ಅಲ್ವಾ, ಆ ರೀತಿ ಎಲ್ಲ ಹೇಳ್ದಿರ್ಬೋದು. ಬಟ್ ಅವ್ರು ಯಾಕೆ ಆ ಬಿಡಾರಗಳನ್ನ ಹಾಕೊಳ್ತಾ ಇದ್ರು ಅಂದ್ರೆ, ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಕರ್ಕೊಂಡ್ಬರ್ಬೇಕಂದ್ರೆ 40 ವರ್ಷ ಅರಣ್ಯದ ಮುಖಾಂತರ ಕರ್ಕೊಂಡ್ಬಂದ್ರು. ಆ ಅರಣ್ಯದಲ್ಲಿ ಕರ್ಕೊಂಡ್ಬರ್ಬೇಕಂದ್ರೆ ಅವರೆಲ್ಲರೂ ಕೂಡ ಎಲ್ಲಿ ಅವ್ರು ನಿವಾಸ ಮಾಡ್ತಾ ಇದ್ರು? ಬಿಡಾರಗಳಲ್ಲಿ ನಿವಾಸ ಮಾಡ್ತಾ ಇದ್ರು. ಅಲ್ಲೆಲ್ಲ ಹೋಟ್ಲುಗಳು, ಮನೆಗಳಿರ್ಲಿಲ್ಲ ಅವಾಗ. ಬಿಡಾರದಲ್ಲಿ, ಅರಣ್ಯದಲ್ಲಿ ದೇವರು ಯಾವ ರೀತಿ ಅವರಿಗೆ ಪ್ರತಿದಿನ 40 ವರ್ಷಗಳು ಪರಲೋಕದಿಂದ ಮನ್ನವನ್ನು ಸುರಿಸಿದ್ರು, ಬಂಡೆಯಿಂದ ನೀರನ್ನು ತರಿಸಿದ್ರು, ಹಾಗೂ ಬೆಳಗಿನ ಜಾವ ಅವರಿಗೆ ಬಿಸಿಲು ತಾಟದಂತೆ ಮೇಘಸ್ತಂಭವಾಗಿ, ರಾತ್ರಿಯ ವೇಳೆ ಅವರಿಗೆ ದಾರಿ ತೋರಿಸೋದಕ್ಕೆ ದೀಪಸ್ತಂಭವಾಗಿ ನಡೆಸಿದಂತ ಈ ಅದ್ಭುತಗಳನ್ನ ನೆನೆಸಿಕೊಳ್ಳುವ ಒಂದು ಹಬ್ಬ ಇದು. ಹಲ್ಲೆಲೂಯ. ಯೆಹೂದ್ಯರು ಮಾಡತಕ್ಕಂಥ ಎಲ್ಲ ಒಂದು ಕಾರ್ಯಗಳು ಯಾವ ರೀತಿಯಾಗಿತ್ತು ಅಂದ್ರೆ, ಅವ್ರ ಹಬ್ಬಗಳೆಲ್ಲ ಕೂಡ ದೇವರನ್ನು ನೆನೆಸಿಕೊಳ್ಳುವಂತ, ನೆನಪು ಮಾಡಿಕೊಳ್ಳುವಂತ ಹಬ್ಬಗಳಾಗಿತ್ತು. ಪ್ರತಿ ವಾರ ನಾವು ವೇಫರ್ ಮತ್ತೆ ಗ್ರೇಪ್ ಜ್ಯೂಸ್ ಕುಡಿತೇವೆ. ನಾವೇನ್ ಮಾಡ್ತಾ ಇದ್ದೇವೆ? ಅದ್ರ ಮುಖಾಂತರ ನೆನೆಸ್ಕೊಳ್ತಾ ಇದ್ದೇವೆ. ಯಾಕೆ ನೆನೆಸ್ಕೊಳ್ಬೇಕು ನಾವು? ನಮ್ಮೆಲ್ಲರೂ ಕೂಡ ಮರು ಜಾಸ್ತಿ, ವಿಶೇಷವಾಗಿ ಗಂಡಸರಿಗೆ.
ಎಲ್ಲರಿಗೂ ಗೊತ್ತಿರಬೇಕು ಹೆಂಡತಿರು ಎಷ್ಟು ಕಷ್ಟಪಡ್ತಾರೆ ಎಂಬುದಾಗಿ, ಗಂಡಸರನ್ನ ಮತ್ತೆ 7 ದಿನ ಹೇಳೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಾಧಾರಣ ಮರಿತೇವೆ. ಬಟ್ ಈ ರೀತಿ ಸೇರಿ ಬಂದಾಗಲ್ಲ ಯಾಕೆ ನಾವು ಅದನ್ನ ಪ್ರತಿ ವಾರ ನಾವು ಅದನ್ನ ಸೇವಿಸುತ್ತೇವೆ ಅಂದ್ರೆ ಯೇಸುವನ್ನ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ. ವಿಶೇಷವಾಗಿ ಈ ಆಲಯದಲ್ಲಿ ನಾನು ಪ್ರತಿ ವಾರ ನಾವು ಅದನ್ನ ನಾವು ಭಾಗವಹಿಸ್ತಾ ಇರ್ತೇವೆ. ಯಾಕಂದ್ರೆ ಇಲ್ಲಿ ಬರೋದಕ್ಕೆ ಕಾರಣ ಯಾರು ಅಂತ ಒಪ್ಕೊಳ್ತಾ ಇದ್ದೇವೆ, ಅದ್ರ ಮುಖಾಂತರ ಯೇಸು ಸ್ವಾಮಿ. ಇಲ್ಲಿ ನಾವು ಸೇರಿ ಬರೋದು ಯಾವ ಮನುಷ್ಯನನ್ನು ಕಾಣೋದಕ್ಕೋಸ್ಕರ ಅಲ್ಲ, ಬಟ್ ಇಲ್ಲಿ ನಾವು ಸೇರಿ ಬರ್ತಾ ಕಾರಣ ಯೇಸುವನ್ನ ಭೇಟಿಯಾಗೋದಕ್ಕೋಸ್ಕರ, ಯೇಸುವನ್ನ ಸಂಧಿಸೋದಕ್ಕೋಸ್ಕರ, ಯೇಸುವ ಸ್ವರವನ್ನ ಕೇಳೋದಕ್ಕೋಸ್ಕರ. ಯಾವಾಗ ನಾವೆಲ್ಲರೂ ಕೂಡ ಪ್ರತಿ ಭಾನುವಾರ ಈ ಸ್ಥಳಕ್ಕೆ ನ್ಯೂ ಲೈಫ್ ಫೆಲೋಶಿಪ್ ಯಲಹಂಕ ಚರ್ಚ್ಗೆ ಮಾತ್ರ ಬರ್ತಾ ಇಲ್ಲ, ಅಥವಾ ಪಾಸ್ಟರ್ ಮೊನಾರ್ನ ನೋಡಿ ನಾವು ಬರ್ತಾ ಇಲ್ಲ, ಬಟ್ ಯಾವಾಗ ನಾನು ಯೇಸುವನ್ನ ಭೇಟಿಯಾಗಕ್ಕೆ ಬರ್ತಾ ಇದ್ದೇನೆ, ಯೇಸುವಿನ ಸ್ವರವನ್ನ ಕೆಳಕ್ಕೆ ನಾನು ಬರ್ತಾ ಇದ್ದೇನೆ, ಯೇಸುವನ್ನ ಆರಾಧಿಸ್ಕೋತ ಬರ್ತಾ ಇದ್ದೇನೆ, ಆ ರೀತಿಯಾದ ಭಾವನೆಯಿಂದ ನಂಬಿಕೆಯಿಂದ ನೀವು ಬರುವಾಗ ಯಾರು ಕೂಡ ಈ ಸ್ಥಳದಿಂದ ನಿರಾಶೆಯಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯರನ್ನು ಹುಡುಕಿ ಬರುವುದಾದ್ರೆ ಅಥವಾ ಧಾರ್ಮಿಕವಾಗಿ ನಾನೊಬ್ಬ ಕ್ರೈಸ್ತವನಲ್ಲ, ಸಭೆಗೆ ಹೋಗ್ಬೇಕಲ್ಲ, ಆ ರೀತಿಯಾದ ಭಾವನೆಗಳಿಂದ ಬರುವುದಾದ್ರೆ ಅದರಿಂದ ಬರುವಂತ ಪ್ರಯೋಜನ ಏನೂ ಇಲ್ಲ. ಆದ್ರೆ ನಾವು ಯಾವಾಗ ಪ್ರತಿ ಭಾನುವಾರ ದೇವರನ್ನ ನಾನು ಕಾಣೋದಕ್ಕೆ ಹೋಗ್ತಾ ಇದ್ದೇನೆ, ಯೇಸುವನ್ನ ಆರಾಧಿಸೋದಕ್ಕೆ ಹೋಗ್ತಾ ಇದ್ದೇನೆ, ಯೇಸುವಿನಲ್ಲಿ ಪ್ರಾರ್ಥಿಸೋದಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ನಂಬಿಕೆಯಿಂದ ನಾವು ಬರುವಾಗ ಖಂಡಿತವಾಗಿಯೂ ಯೇಸುವನ್ನ ನಾವು ಅನುಭವಿಸ್ತೇವೆ. ಹಾಲೆಲೂಯಾ. ಇಲ್ಲಿ ಯಾರು ಆರಾಧನೆ ನಡೆಸ್ತಾರೆ ಅದು ಪ್ರಶ್ನೆ ಇಲ್ಲ, ಯಾರು ದೇವರ ವಾಕ್ಯ ಹೇಳ್ತಾರೆ ಪ್ರಶ್ನೆ ಇಲ್ಲ. ಯಾವಾಗ ನಾವು ಯೇಸುವನ್ನ ಭೇಟಿಯಾಗಕ್ಕೆ ಬರ್ತಾ ಇದ್ದೇವೆ ಎಂಬ ನಂಬಿಕೆಯಿಂದ ಬರ್ತೇವೋ ಖಂಡಿತವಾಗಿಯೂ ನಾವು ದೇವರನ್ನ ಈ ಸ್ಥಳದಲ್ಲಿ ಅನುಭವಿಸೋದಕ್ಕೆ ಸಾಧ್ಯ. ಹಾಲೆಲೂಯಾ. ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆ ಪಡಿಸುವಂತರಾಗೋಣ. ಸೊ ನಾನು ಏನ್ ಹೇಳ್ತೇನೆ ಅಂದ್ರೆ ಯೋಹಾನ ಸುವಾರ್ತೆ 7 ಮತ್ತು 8 ಈ 2 ಅಧ್ಯಾಯಗಳಿರ್ತಕ್ಕಂಥ ಎಲ್ಲಾ ಮಾತುಗಳು, ಎಲ್ಲಾ ಸನ್ನಿವೇಶಗಳು, ಎಲ್ಲಾ ಸಂಗತಿಗಳು ಯಾವ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಡೀತಾ ಇದೆ ಅಂದ್ರೆ ಪರ್ಣಶಾಲೆಯ ಹಬ್ಬವನ್ನ ಯಹೂದ್ಯರು ನೆನೆಸಿಕೊಳ್ಳೋದಕ್ಕೋಸ್ಕರ ಈ ಹಬ್ಬವನ್ನ ಆಚರಿಸ್ತಾ ಇದ್ರು. ವಿಶೇಷವಾಗಿ ದೇವರು ಯಾವ ರೀತಿಯಾಗಿ ಇಸ್ರಾಯೇಲರನ್ನ ಅರಣ್ಯದಲ್ಲಿ ಕಾಪಾಡಿಕೊಂಡು ಬಂದ್ರು ಅದನ್ನ ನೆನಪಿಕೊಳ್ಳೋದಕ್ಕೋಸ್ಕರ ಈ ಹಬ್ಬವನ್ನ ಆಚರಿಸ್ತಾ ಇದ್ರು. ಈ ಹಬ್ಬದಲ್ಲಿ ಏನ್ ಮಾಡ್ತಾನೆ ಅದನ್ನ ನಾವು ಗಮನಿಸೋಣ, ಎಲ್ಲ ಕೇಳಿಸ್ಕೊಳ್ಳಿ. ಯೆರೂಸಲೇಮಲ್ಲಿ ದೇವಾಲಯ ಇತ್ತು ಆ ದಿನಗಳಲ್ಲಿ. ಆ ದೇವಾಲಯದಲ್ಲಿ ಈ ಹಬ್ಬದ ಪ್ರತಿ ದಿನ ಅಲ್ಲಿ ಕೋರ್ಟ್ ಆಫ್ ವುಮೆನ್ ಅಂತ ಇರ್ತದೆ, ಹೆಂಗಸರು ಸೇರುವಂತ ಒಂದು ಸ್ಥಳ, ಆವರಣ. ಓಕೆ, ಬೇರೆ ಬೇರೆ ಕೋರ್ಟ್ಸ್ ಇರ್ತಾ ಇತ್ತು. ಕೋರ್ಟ್ ಆಫ್ ಜೆಂಟೈಲ್ಸ್, ಅನ್ಯರು ಬರೋದಕ್ಕೆ, ಅನ್ಯರು ಸೇರ್ಕೊಳ್ಳೋಕೆ ಸ್ಥಳ. ಕೋರ್ಟ್ ಆಫ್ ವುಮೆನ್, ಹೆಂಗಸರು ಸೇರ್ಕೊಳ್ಳುವಂತ ಸ್ಥಳ. ಮತ್ತು ಕೋರ್ಟ್ ಫಾರ್ ಜೀವಿಶ್ ಮ್ಯಾನ್, ಯಹೂದ್ಯರು ಗಂಡಸರು ಬರತಕ್ಕಂಥ ಇನ್ನೊಂದು ಸ್ಥಳ. ಕೊನೆಯದಾಗಿ ಯಾಜಕರು ಹೋಗುವಂತ ಸ್ಥಳ, ಕೋರ್ಟ್ ಆಫ್ ಪ್ರೀಸ್. ಸೊ ಈ ಹಬ್ಬದ ಮೇನ್ ಈವೆಂಟ್ ಎಲ್ಲಿ ನಡೀತಾ ಇದೆ ಅಂದ್ರೆ ಕೋರ್ಟ್ ಆಫ್ ವುಮೆನ್, ಸ್ತ್ರೀಯರು ಬಂದು ಸೇರಿಕೊಳ್ಳುವಂತ ಆವರಣದಲ್ಲಿ. ಯಾಕೆ ಆ ಸ್ಥಳ ಅಂತ ಕೇಳ್ಬೋದು, ಯಾಕಂದ್ರೆ ದ ಮೋಸ್ಟ್ ಸ್ಪೇಷಿಯಸ್ ಪ್ಲೇಸ್, ಬಹಳ ಒಂದು ಸ್ಥಳ ಇರತಕ್ಕಂಥ ದೊಡ್ಡ ಪ್ರದೇಶ ಅದು. ಎರಡನೇದು, ದೇವರು ಅದರ ಮುಖಾಂತರ ಹೇಳ್ತಾ ಇದ್ರು, ನನ್ನ ಒಂದು ಬೆಳಕು ಅದು ಕೇವಲ ಶ್ರೀಮಂತರಿಗೆ, ಗಣ್ಯ ವ್ಯಕ್ತಿಗಳಿಗೆ, ಸ್ಪೆಷಲ್ ಪೀಪಲ್ ಮಾತ್ರ ಅಲ್ಲ, ನನ್ನ ಒಂದು ಬೆಳಕು ಎಲ್ಲರಿಗೂ ಕೂಡ ಅಂತ ಹೇಳ್ಕೊಳ್ಕೋಸ್ಕರ. ಹಾಗೂ ಆ ಒಂದು ಪೊಸಿಷನ್ ಇಂದ ದೀಪ ಸ್ತಂಭಗಳನ್ನ ಬೆಳಗುವಾಗ ಇಡೀ ದೇವಾಲಯದ ಆವರಣ ಸುತ್ತಲೂ ಕೂಡ ಬೆಳಕು ಬರ್ತಾ ಇತ್ತು. ಯೆರೂಸಲೇಮದ ಪಟ್ಟಣದ ಅನೇಕ ಪ್ರಾಂತ್ಯಗಳವರೆಗೂ ಆ ಬೆಳಕು ಕಾಣಿಸ್ತಾ ಇತ್ತು, ಆ ಒಂದು ಪೊಸಿಷನ್ ಇಂದ ದೀಪ ಸ್ತಂಭಗಳನ್ನ ಅವರು ಇಡುವಾಗ. ಸೊ ಹಬ್ಬದ ಪ್ರತಿ ಮುಂಜಾನೆ ಏನ್ ಮಾಡ್ತಾರೆ ಅಂದ್ರೆ ಯಾಜಕರು ಅಲ್ಲಿ ಸುಮಾರು 4 ದೀಪ ಸ್ತಂಭಗಳು ಇರ್ತಾ ಇತ್ತು. ಒಂದೊಂದು ಕೂಡ 75 feet ಹೈಟ್. ಎಷ್ಟು ಹೈಟು? 75 ಅಡಿ. ಒಂದು ಅರ್ಥ ಮಾಡಿ ಎಷ್ಟು ಉದ್ದ ಇರ್ಬೋದು. ಓಕೆ, ಇದೊಂದು ಎಷ್ಟು, ಒಂದು 10 ಅಡಿನೇ ಇರ್ಬೋದು, 10 ಅಡಿಗಿಂತ ಕಡಿಮೆ ಇದು. 70 ಅಡಿ ಅಂತ ಅಂದ್ರೆ ಬಿಲ್ಡಿಂಗ್ ಎಷ್ಟು ಇರ್ಬೋದಪ್ಪ ರವಿ? ಒಂದು ದೀಪಸ್ತಂಭ 70 ಅಡಿ ಅಷ್ಟು ಉದ್ದ ಇರ್ತಾ ಇತ್ತು. ಅದನ್ನ ಅಲ್ಲಿ ದೊಡ್ಡ ಬಟ್ಲು ಇರ್ತಾ ಇತ್ತು, ಅದ್ರ ಎಣ್ಣೆ ಹಾಕ್ತಾ ಇದ್ರು, ಅದ್ರಲ್ಲಿ ಬತ್ತಿ ಇಡ್ತಾರೆ. ಬತ್ತಿ ಯಾವ ರೀತಿ ಇತ್ತಂದ್ರೆ ಅದು ಯಾಜಕರ ಹಳೆಯ ಬಟ್ಟೆಗಳಿಂದ ಇಡುವಂತ ಬತ್ತಿ. ಯಾವಾಗ ಬೆಳಗಿಸ್ತಾ ಇದ್ರು ಆ ಬೆಳಕನ್ನ ಪ್ರತಿದಿನ ಮುಂಜಾನೆ ಅದ್ ಮಾಡ್ತಾ ಇದ್ರು. ಆ 4 ದೀಪಸ್ತಂಭಗಳು ಎಷ್ಟು ಬೆಳಕು ಕೊಡ್ತಾ ಅಂದ್ರೆ ಇಡೀ ದೇವಾಲಯವು ಕೂಡ ಬೆಳಕಾಗಿ ಅದು ಆವರಿಸ್ತಾ ಇತ್ತು. ಯೆರೂಸಲೇಮ್ ಪಟ್ಟಣ ಪೂರ್ತಿ ಅದು ಆ ಬೆಳಕಿಂದ ಸುತ್ತುವರಿತಾ ಇತ್ತು. ಓಕೆ, ಆ ಹಬ್ಬದಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡು ಎಲ್ಲರೂ ಯೂಸ್ಕೊಳ್ಳಿ, ಜನರೆಲ್ಲರೂ ಕೂಡ ಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ, ಹಾಡುಗಳನ್ನ ಆಡ್ತಾ ಇದ್ದಾರೆ, ದೇವ್ರ ವಾಕ್ಯ ಕೇಳ್ಕೊಳ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಏನಿದೆ, ಈ ಹಬ್ಬವನ್ನು ಆಚರಿಸ್ಕೊಳ್ಬೇಕಂದ್ರೆ, ಕ್ರಿಸ್ಮಸ್ ಆಚರಿಸ್ಕೊಳ್ಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ನಿಮ್ಮ ಮನಸ್ಸಲ್ಲಿ? ಬಿರಿಯಾನಿ ಬಟ್ಟೆ ಎಲ್ಲ ಕೇಕ್ ಎಲ್ಲ ಆಮೇಲೆ, ಬಟ್ ಏನಿರುತ್ತೆ ನಿಮ್ಮ ಮನಸ್ಸಲ್ಲಿ? ಸಂತೋಷದ ಇರುತ್ತೆ. ಯಾಕೆ ಸಂತೋಷ? ಯೇಸು ಸ್ವಾಮಿ ಜನನವನ್ನು ನೆನೆಸ್ಕೊಳ್ತೇವೆ. ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದನ್ನ ಆಚರಿಸ್ಕೊಳ್ಬೇಕಂದ್ರೆ
ಆ ರೀತಿಯಾಗಿ ಈ ಜನರ ಮನಸ್ಸೆಲ್ಲ ಏನಿರ್ತಾ ಇತ್ತು, ಯಾವ ರೀತಿಯಾಗಿ ದೇವರ ಅರಣ್ಯದಲ್ಲಿ ಬೆಳಕಾಗಿದ್ರು ಜನರಿಗೆ, ಅದನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅಲ್ಲಿ ಆ ಸ್ಥಳದಲ್ಲಿ ಆ ದೀಪ ಸ್ತಂಭಗಳ ಮಧ್ಯದಲ್ಲಿ ನಿಂತು, ಕೆಲವರು ಹೇಳ್ತಾರೆ ಈ ಹಬ್ಬದ ಪ್ರಾರಂಭದಲ್ಲಿ ಸ್ವಾಮಿ ಮಾತಾಡಿರ್ಬೋದು, ಕೆಲವರು ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ಆಗಿರ್ಬೋದು, ಇಲ್ಲ ಕೊನೆಯದಾಗಿ ಕೂಡ ಹಬ್ಬದ ಕೊನೆಯ ದಿನ ಕೂಡ ಹೇಳಿರ್ಬೋದು ಅಂತ. ಡಿಫ್ರೆಂಟ್ ಸ್ಕಾಲರ್ಸ್ ಸೇ ಡಿಫ್ರೆಂಟ್ ಥಿಂಗ್ಸ್, ಬಟ್ ಮೋಸ್ಟ್ ಪ್ರಾಬ್ಲಿ ಆನ್ ದ ಲಾಸ್ಟ್ ಡೇ ಅಂತ ಅನ್ಕೊಳ್ಳೋಣ. ಕೊನೆಯದಾಗಿ ಬೆಳಕಿದೆ, ಆ ಬೆಳಕಿನಲ್ಲಿ ಸ್ವಾಮಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಈ ಬೆಳಕಿನೇನ ಏಳನೇ ದಿನ ಆ ಬೆಳಕೆಲ್ಲ ಇನ್ನೇನು ಆರೋಗುವಂತ ಸಮಯ ಬಂತು, ಹಬ್ಬ ಮುಗಿಯುವ ಸಮಯ ಬಂತು. ಸ್ವಾಮಿಯಲ್ಲಿ ನಿಂತ್ಕೊಂಡು ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದ್ರೆ ಈ ಲೈಟ್ಸ್ ಎಲ್ಲ ಕೂಡ ಟೆಂಪರರಿ, ನಾನು ಕೊಡುವಂತ ಬೆಳಕು ಪರ್ಮನೆಂಟ್. ಈ ಬೆಳಕು ಇಸ್ ಅ ಫಿಸಿಕಲ್ ನ್ಯಾಚುರಲ್ ಲೈಟ್, ಸ್ವಾಭಾವಿಕವಾದ ಸಹಜ ಲೋಕಕ್ಕೆ ಸಂಬಂಧಪಟ್ಟಂತ ನೈಸರ್ಗಿಕವಾದ ಬೆಳಕು. ಬಟ್ ನಾನು ಕೊಡುವಂತ ಬೆಳಕು ಇಟ್ ಇಸ್ ಅ ಆತ್ಮೀಯ ಬೆಳಕು. ಇದು ಈ ಲೋಕಕ್ಕೆ ಸಂಬಂಧಪಟ್ಟಂತ ಬೆಳಕು, ಬಟ್ ನಾನು ಕೊಡುವಂತ ಲೋಕ ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ಬೆಳಕು. ಈ ದೀಪ ಆರೋಗ್ತಾ ಇರ್ಬೋದು, ಈ ಹಬ್ಬ ಮುಗಿತಿರ್ಬೋದು, ಬಟ್ ನಾನು ಕೊಡುವಂತ ಬೆಳಕು ಸದಾಕಾಲಕ್ಕೂ ಕೂಡ ಇರುವಂತ ಬೆಳಕು. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಹಾಲೆಲೂಯ. ನಾನೇ ಎಂಬುದಾಗ ಹಳೆ ಒಡಂಬಡಿಕೆಯಲ್ಲಿ ಯಾಹ್ವೆ ಆಗಿರತಕ್ಕಂಥ ದೇವರು ಆ ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಆ ಕತ್ತಲು ತುಂಬಿದ ಅಡವಿಯಲ್ಲಿ ಬೆಳಕನ್ನು ಚೆಲ್ಲಿ ಅವರನ್ನ ವಾಗ್ದಾನ ಮಾಡಲ್ಪಟ್ಟಂತ ಭೂಮಿಗೆ ಯಾವ ರೀತಿಯಾಗಿ ನಡೆಸಿದ್ರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಅದೇ ದೇವರಾಗಿದ್ದುಕೊಂಡು ನಿಮ್ಮ ಜೀವಿತದ ಅರಣ್ಯದ ಪರಿಸ್ಥಿತಿಗಳಲ್ಲಿ, ಕತ್ತಲೆ ತುಂಬಿಕೊಂಡಿರತಕ್ಕಂಥ ನಿಮ್ಮ ಅನುಭವಗಳಲ್ಲಿ ನಾನು ಬೆಳಕನ್ನು ಚೆಲ್ಲಿ, ನಾನು ನಿಮಗೋಸ್ಕರ ಉದ್ದೇಶಗಳನ್ನ ತಲುಪುವುದಕ್ಕೆ, ನಿಮಗಿಟ್ಟಿರೋ ಗಮ್ಯವನ್ನ ತಲುಪಿಸೋದಕ್ಕೆ ನಾನು ಶಕ್ತನೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನಮ್ಮ ಜೀವನದಲ್ಲಿ ಆಗಾಗ ಅರಣ್ಯದ ಅನುಭವಗಳಲ್ಲಿ ಎಲ್ಲರೂ ಕೂಡ ಹಾದೇ ಹೋಗ್ತೇವೆ. ಅನೇಕ ಕಷ್ಟಗಳು, ಸವಾಲುಗಳು, ನೋವುಗಳು, ಅವಮಾನಗಳು, ಸಂದೇಹಗಳು, ಅನೇಕ ಸಂದಿಗ್ಧ ಬಿಕ್ಕಟ್ಟಾದ ಪರಿಸ್ಥಿತಿಗಳು ಎಲ್ಲರೂ ಕೂಡ ಹಾದು ಹೋಗುವಂಥದ್ದು ಸಹಜ. ಆ ಒಂದು ಅನುಭವಗಳಲ್ಲಿ ಎಲ್ಲ ಕೂಡ ಕತ್ತಲೆಯ ಅನುಭವವಾಗಿ ನಮ್ಗೆ ಇರಬಹುದು. ಮುಂದೆ ಏನು ಕೂಡ ಕಾಣದಿರತಕ್ಕಂಥ ಅನುಭವ, ಯಾವ ತೀರ್ಮಾನ ತಗೋಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ದಿಕ್ಕಿಗೆ ತಿರುಗಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ದಿಕ್ಕೇ ತೋಚಿರತಕ್ಕಂಥ ಅನೇಕ ಸನ್ನಿವೇಶಗಳಲ್ಲಿ ನಾವೆಲ್ಲರೂ ಕೂಡ ಹಾದು ಹೋಗ್ತಾ ಇರ್ತೇವೆ. ಅಂತ ಒಂದು ಸನ್ನಿವೇಶಗಳಲ್ಲಿ ದೇವರು ಹೇಳ್ತಾರೆ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ಏನ್ ಹೇಳ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಕತ್ತಲೆಯ ಅನುಭವಗಳಿಂದ ನಾನು ನಿಮ್ಮನ್ನ ದಾಟಿಸಿಕೊಂಡು ಅದರ ನಡುವೆ ನಿಮಗೆ ಕರೆದುಕೊಂಡು ಹೋಗಿ ನಿಮಗೆ ನಾನಿಟ್ಟಿರುವ ಸುಂದರವಾದ ಮಹತ್ಕರವಾದ ಯೋಜನೆಗಳನ್ನ ನೀವು ತಲುಪುವಂತೆ ಮಾಡಲು ನಾನೇ ಬೆಳಕಾಗಿದ್ದೇನೆ ಎಂಬುದಾಗಿ. ಹಾಲೆಲೂಯ. ಅನ್ಕೋಬಾರ್ದು, ಕೆಲವೊಮ್ಮೆ ಅನಿಸ್ಬೋದು, ಏನ್ ಕ್ರೈಸ್ತವ ಜೀವಿತ ಈ ರೀತಿ ಆಗ್ಬಿಡ್ತಲ್ಲ ಅಂತ. ಕೆಲವೊಮ್ಮೆ ಫೀಲ್ ಲೈಕ್ ಎ ಸ್ಟಕ್, ಎಲ್ಲೋ ಏನಂತಾರೆ ಸ್ಟಕ್ ಅಂದ್ರೆ ಎಲ್ಲ ಸಿಗಾಕೊಂಡ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ. ಓಕೆ, ಪಾಪಗಳ ಕ್ಷಮಾಪಣೆ ಉಂಟಾಗಿದೆ, ರಕ್ಷಣೆ ಉಂಟಾಗಿದೆ, ಸಭೆಗೆ ಬರ್ತಾ ಇದ್ದೀವಿ, ದೇವ್ರ ಮಕ್ಕಳಾಗಿದೆ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅದೊಂದು ಕಡೆ ನಡೆದಿದೆ. ಇನ್ನೊಂದು ಕಡೆ ನನ್ನ ಜೀವಿತದಲ್ಲಿ ಏನು ನಡೀತಾ ಇಲ್ವಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ, ಮುಂದೆ ನಾನು ಯಾಕೆ ಹೋಗಕ್ ಆಗ್ತಾ ಇಲ್ಲ, ಇದು ಏನೋ ಕೂಡ ಇಲ್ಲ, ಒಂಥರ ವಿ ಫೀಲ್ ಸ್ಟಕ್ ಅನ್ಸಿದ್ಯಾ ನಿಮ್ಗೆ ಯಾವಾಗಾದ್ರು? ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮನ್ನ ನಾನು ಐಗುಪ್ತದಿಂದ ಕರೆದುಕೊಂಡು ಆಚೆ ತರಲು ಮಾತ್ರ ನನ್ನ ಶಕ್ತನಲ್ಲ, ಆದರೆ ನಿಮ್ಮನ್ನ ವಾಗ್ದಾನ ಮಾಡಲ್ಪಟ್ಟಂತ ಭೂಮಿಗೆ ಸೇರಿಸಲು ಕೂಡ ನಾನು ಶಕ್ತನಾಗಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ನನ್ನ ಬೆಳಕನ್ನು ನೀವು ಹಿಂಬಾಲಿಸುವುದಾದ್ರೆ, ನನ್ನ ಬೆಳಕಿಗೆ ನೀವು ಬರುವುದಾದರೆ, ಅಂದ್ರೆ ನನ್ನನ್ನು ನಂಬುವುದಾದರೆ, ನನ್ನಲ್ಲಿ ನೀವು ಜೀವಿಸುವುದಾದರೆ, ನನ್ನನ್ನು ಹಿಂಬಾಲಿಸುವುದಾದರೆ, ನನಗೆ ವಿಧೇಯರಾಗುವುದಾದರೆ, ನಿಮ್ಮನ್ನು ನಾನು ಪಾಪದಿಂದ ಬಿಡಿಸಲು ಮಾತ್ರ ಶಕ್ತನಲ್ಲ, ನಿಮ್ಮನ್ನ ನಿಮ್ಮ ಹಳೆಯ ಪರಿಸ್ಥಿತಿಯಿಂದ ಬಿಡಿಸಲು ಮಾತ್ರ ಶಕ್ತನಲ್ಲ, ಆದರೆ ನಿಮ್ಮನ್ನ ಮುಂದಕ್ಕೆ ನಡೆಸುವಂತ ದೇವರು, ನಿಮಗಾಗಿ ನಾನಿಟ್ಟಿರುವ ಎಲ್ಲಾ ಯೋಜನೆಗಳನ್ನ ಅನುಭವಿಸೋದಕ್ಕೆ ನಾನು ನಿಮ್ಮನ್ನು ತರಲು ಕೂಡ ಶಕ್ತನಾಗಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಯೇಸು ಹೇಳ್ತಾರ ಮಾತು ಅದೇ, ಅದರ ಅರ್ಥ ಅದೇ ಆಗಿದೆ ಪ್ರಿಯರೇ. ನಾನೇ ಲೋಕಕ್ಕೆ ಬೆಳಕು. ಈ ಬೆಳಕಿಗೂ ಯೇಸು ಸ್ವಾಮಿ ಕಂಪೇರ್ ಮಾಡಿ ನೋಡಿ. ದಿಸ್ ಆರ್ ಕಾಲ್ಡ್ ಮೆಟಾಫರ್ಸ್. ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಬೆಳಕನ್ನ ಮತ್ತು ಯೇಸುವನ್ನ ಇಬ್ರು ಹೋಲಿಸಿ ಏನು ಅದ್ರ ಕಾಮನ್ ಥಿಂಗ್ಸ್ ಅಂತ ಯೋಚನೆ ಮಾಡಿ ನೋಡಿ.
ಲೈಟ್ ಇಸ್ ದ ಮೋಸ್ಟ್ ಪ್ಯೂರೆಸ್ಟ್ ಥಿಂಗ್ ಇನ್ ದಿಸ್ ಯೂನಿವರ್ಸ್. ಬೆಳಕನ್ನೋದು ಈ ಲೋಕದಲ್ಲಿ ಎಲ್ಲ ಸಂಗತಿಗಳಿಗಿಂತ ಬಹಳ ಶುದ್ಧವಾದದ್ದು, ಪರಿಶುದ್ಧವಾದದ್ದು. ಅದನ್ನ ಕಲ್ಮಶವಾಗಿ ಮಾಡಕ್ಕೆ, ಕಳಂಕ ಮಾಡಕ್ಕೆ, ಕೆಡಿಸೋದಕ್ಕೆ ಯಾವುದರಿಂದ ಕೂಡ ಸಾಧ್ಯನೇ ಇಲ್ಲ. ಲೈಟ್ ಇಸ್ ದ ಮೋಸ್ಟ್ ಪ್ಯೂರೆಸ್ಟ್ ಸಬ್ಸ್ಟೆನ್ಸ್ ಆಫ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್. ಇಡೀ ಜಗತ್ತಿನಲ್ಲಿ ಶುದ್ಧವಾದದಂದ್ರೆ ಏನು? ಬೆಳಕಾಗಿದೆ. ಯೇಸು ಸ್ವಾಮಿ ಅಷ್ಟೇ ಪರಿಶುದ್ಧನಾಗಿದ್ದ. ಯಾವುದೇ ಪಾಪ, ದೋಷ, ಕಳಂಕ ಇಲ್ಲದಿರತಕ್ಕಂಥ ವ್ಯಕ್ತಿ ಯೇಸು ಸ್ವಾಮಿ ಆಗಿದ್ದ. ಇನ್ನೊಂದು, ಲೈಟ್ ಟ್ರಾವೆಲ್ಸ್ ಫಾಸ್ಟ್ ಅಂಡ್ ಇಸ್ ಕಾನ್ಸ್ಟೆಂಟ್. ಸುಮಾರು 3 lakhs kilometers per second ಲೈಟ್ ಟ್ರಾವೆಲ್ಸ್. ಓಕೆ, ಬೆಳಕು ಎಷ್ಟು ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತೆ ಗೊತ್ತಾ? ನಿಯರ್ಲಿ 3 lakhs kilometers per second. ಅಂದರೆ ಅರ್ಥ, ನೀವೇನಾದ್ರೂ ಅಷ್ಟು ಸ್ಪೀಡಾಗಿ ಓಡಿದ್ರೆ ಇಡೀ ಜಗತ್ನ 0.13 ಸೆಕೆಂಡಲ್ಲಿ ಮುಗಿಸ್ಬಿಡ್ತೀರ. ಅಂದ್ರೆ 1 ಸೆಕೆಂಡಲ್ಲಿ ಆ ಸ್ಪೀಡಲ್ಲಿ ಹೋದ್ರೆ ಸುಮಾರು 7 ಸಾರಿ ಲೋಕವನ್ನು ತಿರುಗಿ ಬಂದ್ಬಿಡ್ತೀರಾ ನೀವು. ಕಣ್ಣು ಮುಚ್ಚಿ ಕಣ್ತಿಗೆ ಅಷ್ಟಲ್ಲಿ ಲೈಟ್ ಟ್ರಾವೆಲ್ಸ್ ಅಷ್ಟು ಫಾಸ್ಟ್ ಆಗಿ. ಒಂದು ಲೋಕಲ ಸುತ್ತಿ ಹಾಕೊಂಡ್ರೆ ಅಷ್ಟು ಸ್ಪೀಡಲ್ಲಿ ಲೈಟ್ ಹೋಗುತ್ತೆ. ಆ್ಯಂಡ್ ಇಟ್ ಈಸ್ ಕಾನ್ಸ್ಟೆಂಟ್. ಅಂದರೆ ಅದು ಬದಲಾವಣೆ ಇಲ್ಲ. ಅಮೇರಿಕಾಗೆ ಹೋದ್ರು ಅದೇ ಫಾಸ್ಟು, ಯುರೋಪ್ಗೆ ಹೋದ್ರು ಅದೇ ಫಾಸ್ಟು, ಇಂಡಿಯಾದಲ್ಲಿದ್ದರೂ ಕೂಡ ನೆನ್ನೆ, ಇವತ್ತು, ನಾಳೆ ಕೂಡ ಅಷ್ಟೇ ಫಾಸ್ಟಾಗಿ ಹೋಗುತ್ತೆ. ಇಟ್ ಈಸ್ ಕಾನ್ಸ್ಟೆಂಟ್. ಯೇಸು ಹೇಳಿದರೆ, ನಾನೇ ನೆನ್ನೆಯೂ ಇವತ್ತು ಕೂಡ ನಾಳೆಯೂ ಕೂಡ ಒಂದೇ ರೀತಿಯಾಗಿದ್ದೇನೆ. ಬದಲಾಗದ ದೇವರು. ಮನುಷ್ಯರು ಬದಲಾಗ್ಬೋದು, ಪರಿಸ್ಥಿತಿಗಳು ಬದಲಾಗ್ಬೋದು, ನಾವೇ ಬದಲಾಗ್ಬೋದು. ಬಟ್ ಇನ್ ಗಾಡ್ ದರ್ ಇಸ್ ನೋ ಚೇಂಜ್. ದೇವರಲ್ಲಿ ಯಾವುದೇ ಕೂಡ ಬದಲಾವಣೆ ಇಲ್ಲ. ಆತನ ಪ್ರೀತಿಯಲ್ಲಿ, ಆತನ ಶಕ್ತಿಯಲ್ಲಿ, ಆತನ ಮಮತೆಯಲ್ಲಿ, ಆತನ ಕರುಣೆಯಲ್ಲಿ, ಆತನ ಪರಿಶುದ್ಧತ್ವದಲ್ಲಿ ದೇವರಲ್ಲಿ ಯಾವುದೇ ಕೂಡ ಬದಲಾವಣೆ ಇಲ್ಲ. ಹಾಲೆಲೂಯಾ. ಯಾವ ಲೈಟ್ ಕಲರ್ ಯಾವ್ದಂತ ಗೊತ್ತಾ ನಿಮ್ಗೆ? ವಾಟ್ ಕಲರ್ ಇಸ್ ಲೈಟ್? 7 ಕಲರ್ಸ್. ಲೈಟ್ ಯಾವ ಕಲರ್, ಯಾವ ಬಣ್ಣ? ಯೂಶಲಿ ವೈಟ್. ಓಕೆ, ಸೂರ್ಯನ ಈಗೆಲ್ಲ ಆರ್ಟಿಫಿಷಿಯಲ್ ಲೈಟ್ಸ್ ಅಲ್ಲಿ ತುಂಬ ಬೇರೆ ಬೇರೆ ಕಲರ್ ಲೈಟ್ ಬರುತ್ತೆ. ಆ ಕಲರ್ ಬಗ್ಗೆ ಹೇಳ್ತಲ್ಲ. ಸೂರ್ಯನ ಲೈಟ್ ತಗೊಂಡ್ರೆ ಯಾವ ಕಲರ್? ಅದು ವೈಟ್. ಬಟ್ ಅವ್ರು ಹೇಳ್ದಂಗೆ ವೈಟ್ ಇಸ್ ಮೇಡ್ ಅಪ್ ಆಫ್ 7 ಕಲರ್ಸ್. ವಿಪ್ ಗೈರ್ ಅಂತವೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ದಿಸ್ ಇಸ್ ದ ಫೌಂಡೇಶನಲ್ ಕಲರ್ಸ್. ವಿಪ್ ಗೈರ್ ಅಂತವೆ ನಾವು. ಓಕೆ, ಬಟ್ ಏನ್ ತೋರಿಸುತ್ತೆ ಅಂದ್ರೆ ಈ ವೈಟ್ ಅನ್ನೋದು ಈ ಎಲ್ಲಾ ಕಲರ್ಸಿನ ಕಂಪ್ಲೀಟ್ನೆಸ್ ಅಂಡ್ ಪರ್ಫೆಕ್ಷನ್. ಯೇಸು ಸ್ವಾಮಿ ಕೂಡ ತನ್ನ ಎಲ್ಲಾ ಗುಣಗಳಲ್ಲಿ ವಾಸ್ ಪರ್ಫೆಕ್ಟ್. ಜಸ್ಟ್ ಎಸ್ ಲೈಟ್ ಇಸ್ ಪ್ಯೂರ್ ಅಂಡ್ ಪರ್ಫೆಕ್ಟ್. ಯೇಸು ಸ್ವಾಮಿ ಕೂಡ ಅಷ್ಟೇ ಪ್ಯೂರ್ ಆಗಿ, ಅಷ್ಟೇ ಪರ್ಫೆಕ್ಟ್ ಆಗಿದ್ರು. ಹಾಲೆಲೂಯಾ. ದಟ್ಸ್ ಅಬೌಟ್ ಜೀಸಸ್. 2 ಸಂಗತಿಗಳನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸಿದ 2 ಸಂಗತಿಗಳು ನಮ್ಮಲ್ಲಿ ನಡಿಬೇಕೇನದು? ನನ್ನನ್ನು ಅನುಸರಿಸುವವನು, ಯಾರು ಯೇಸು ಸ್ವಾಮಿಯನ್ನ ಅನುಸರಿಸುತ್ತಾರೋ, ದೋಸ್ ಹೂ ಫಾಲೋ ಜೀಸಸ್, ಯಾರು ಯೇಸು ಸ್ವಾಮಿಗೆ ವಿಧೇಯರಾಗ್ತಾರೋ, ಯೇಸು ಸ್ವಾಮಿ ಹಿಂದೆ ನಡೀತಾರೋ, ಇದನ್ನ ಯೇಸು ಸ್ವಾಮಿ ಅನುಸರಿಸ್ತಾ ಇದ್ದೀರಾ? ಯೇಸು ಸ್ವಾಮಿನ ಅನುಸರಿಸಿದ್ರೆ ಏನ್ ನಡೀತೆ? ಏನ್ ನಡಿಬೇಕು ಗೊತ್ತಾ? 2 ವಿಷಯಗಳನ್ನ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನಂತ ಅದು? ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಹಲ್ಲೆಲೂಯಾ. 2 ಸಂಗತಿ ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ರೆ, ಯೇಸುವನ್ನು ಅನುಸರಿಸಿದ್ರೆ ನಮ್ಗೇನ್ ನಡೆಯುತ್ತೆ? ಏನಾಗುತ್ತೆ? ಒಂದು, ಕತ್ತಲೆಯಲ್ಲಿ ನಾವಿರೋದಿಲ್ಲ. ಹಲ್ಲೆಲೂಯಾ. 2ನೇದು ನಮ್ಗೇನಿರುತ್ತೆ? ಜೀವ ಇರುತ್ತೆ. ದೇರ್ ಇಸ್ ಲೈಫ್ ಇನ್ ದ ಲೈಟ್. ಹಲ್ಲೆಲೂಯಾ. Will not walk in the darkness. Those who follow Jesus will not walk in darkness. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವವರು ಕತ್ತಲೆಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. 2ನೇದು, ಯೇಸು ಸ್ವಾಮಿಯನ್ನ ಹಿಂಬಾಲಿಸುವವರು ಜೀವವನ್ನ ಪಡ್ಕೊಳ್ತಾರೆ. 2 ವಿಷಯಗಳನ್ನು ನಾವು ನೋಡೋಣ, ಕೆಲವು ನಿಮಿಷಗಳು. ಕತ್ತಲೆಯಲ್ಲಿ ನಡೆಯೋದ್ರಿಂದ ಅರ್ಥ ಏನು? ಇಟ್ಸ್ ನಾಟ್ ಟಾಕಿಂಗ್ ಅಬೌಟ್ ನ್ಯಾಚುರಲ್ ಲೈಟ್. ಯೋಹಾನನ ಸುವಾರ್ತೆಯಲ್ಲಿ ಕತ್ತಲು ಬೆಳಕನ್ನೋದನ್ನ ಯೋಹಾನನು ಅನೇಕ ಸಾರಿ ಉಪಯೋಗಿಸಿದ್ದಾನೆ. ಇಟ್ ಇಸ್ ನಾಟ್ ಫಿಸಿಕಲ್ ನ್ಯಾಚುರಲ್ ಲೈಟ್, ಬಟ್ ಇದನ್ನ ಬಹಳ ಆತ್ಮಿಕವಾದ ಅರ್ಥ ಇದೆ. ಈ ಕತ್ತಲು ಅನ್ನೋ ಪದನ ಸುಮಾರು 22 ಸಾರಿ ಯೋಹಾನನು ತನ್ನ ಒಂದು ಸುವಾರ್ತೆಯಲ್ಲಿ ಉಪಯೋಗಿಸಿದ್ದಾನೆ. ಲೈಟ್ಗೆ, ಡಾರ್ಕ್ನೆಸ್ಗೆ ಸುಮಾರು 9 ಸಾರಿ. ಅದರ ಅರ್ಥ ಬಹಳ ಆತ್ಮಿಕವಾದ ಅರ್ಥ.
ಅನೇಕ ವಾಕ್ಯಗಳು ಯೋಹನ ಬರೆದ ಸುವಾರ್ತೆಯಲ್ಲಿ ಕತ್ತಲೆ ಬಗ್ಗೆ ಬರೆಯಲ್ಪಟ್ಟಿದೆ. ಯೋಹನನು 1:4-5, 3:19-21, 11:9-10, 12:35-36, 46, 13:30 ಅನೇಕ ವಾಕ್ಯಗಳಿವೆ. ಈ ಎಲ್ಲ ವಾಕ್ಯದಲ್ಲಿ ಡಾರ್ಕ್ನೆಸ್ ರೆಪ್ರೆಸೆಂಟ್ಸ್ ಸಮಥಿಂಗ್. ಕತ್ತಲೆ ಅಂದ್ರೆ ಹೆಂಗ್ ಗೊತ್ತಾ? ಪಾಪ, ಸೈತಾನನ ಒಂದು ಆಡಳಿತದಲ್ಲಿ ಇರುವಂಥದ್ದು, ಆತ್ಮಿಕವಾದ ಕುರುಡುತನ, ದುಷ್ಟತನ, ಮೋಸ, ಅನ್ಯಾಯ, ಪಾಪದ ಎಲ್ಲಾ ಕ್ರಿಯೆಗಳು. ಆ ಒಂದು ಕತ್ತಲೆಯನ್ನು ಏನ್ ಸೂಚಿಸುತ್ತೆ? ಪಾಪದ ಕ್ರಿಯೆಗಳು, ಲೋಕದ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಯೇಸು ಏನ್ ಹೇಳ್ತಾ ಇದ್ದಾರೆ? ನನ್ನನ್ನು ಹಿಂಬಾಲಿಸುವಲ್ಲಿ ಹಿ ವಿಲ್ ನಾಟ್ ವಾಕ್ ಇನ್ ಡಾರ್ಕ್ನೆಸ್. ಅಂದ್ರೆ ನನ್ನ ಹಿಂಬಾಲಿಸಿರೋ ಪಾಪದಲ್ಲಿ, ಶಾಪದಲ್ಲಿ, ಸೈತಾನನ ಆಡಳಿತದಲ್ಲಿ, ಕೋಪದಲ್ಲಿ, ಮೋಹದಲ್ಲಿ, ಲೋಕದ ಒಂದು ಗುಣಗಳಲ್ಲಿ, ಕ್ರೂರತನದಲ್ಲಿ, ದೇವರ ಪ್ರಸನ್ನತೆ ಇಲ್ಲದೆ, ದೇವರ ಮಾರ್ಗದರ್ಶನ ಇಲ್ಲದೆ ಆ ರೀತಿಯಾದ ಪರಿಸ್ಥಿತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಹಿಂಬಾಲಿಸುವನು ಕತ್ತಲಿರುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಯೇಸುವನ್ನ, ಲೋಕಕ್ಕೆ ಬೆಳಕಾಗಿರುವ ಯೇಸುವನ್ನ ಹಿಂಬಾಲಿಸುವಾಗ ನಾವು ಪಾಪದ ಮೇಲೆ ಜಯದಲ್ಲಿ ನಡೀತೇವೆ, ಶಾಪಗಳ ಮೇಲೆ ಜಯದಲ್ಲಿ ನಡೀತೇವೆ, ಸೈತಾನನ ಎಲ್ಲ ಒಂದು ಕ್ರಿಯೆಗಳ ಮೇಲೆ ಜಯದಲ್ಲಿ ನಡೀತೇವೆ, ಕೋಪದ ಮೇಲೆ, ಮೋಸದ ಮೇಲೆ, ಅನ್ಯಾಯದ ಮೇಲೆ, ಅಕ್ರಮದ ಮೇಲೆ, ಈ ಲೋಕಕ್ಕೆ ಸಂಬಂಧಪಟ್ಟಂತ, ಶರೀರಕ್ಕೆ ಸಂಬಂಧಪಟ್ಟಂತ, ಸೈತಾನಿಗೆ ಸಂಬಂಧಪಟ್ಟಂತ ಎಲ್ಲಾ ಗುಣಗಳ ಮೇಲೆ, ಎಲ್ಲಾ ಕ್ರಿಯೆಗಳ ಮೇಲೆ ನಾವು ಜಯದಲ್ಲಿ ನಡೆಯೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಒಂದು ಜೀವಿತವನ್ನ ಜೀವಿಸೋದಕ್ಕೋಸ್ಕರ ದೇವರು ನಮ್ಮನ್ನ ಕರೆದಿದ್ದಾನೆ. ಬೆಳಕನ್ನ, ಕತ್ತಲು ಬೆಳಕನ್ನು ಯಾವತ್ತೂ ಕೂಡ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಯಾಂಡಲ್ ತಂದಿಟ್ಟರು ಕೂಡ ಕತ್ತಲೆಲ್ಲ ಕೂಡ ಹೋಗ್ಬೇಕು. ಆ ರೀತಿಯಾಗಿ ಯೇಸು ಸ್ವಾಮಿಯ ಬೆಳಕು ನಮ್ಮಲ್ಲಿ ಚೆಲ್ಲಲ್ಪಡುವಾಗ ನಾವೇನ್ ಮಾಡ್ತೇವೆ? ನಮ್ಮ ಜೀವನದಲ್ಲಿ ಬೆಳಕು ಉಂಟಾಗುತ್ತೆ. ಅಂತ ಒಂದು ಕತ್ತಲೆಯಿಂದ ದೇವರನ್ನ ಕರ್ಕೊಂಡ್ ಬಂದಿದ್ದಾರೆ. ಯೇಸು ಸ್ವಾಮಿನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮಲ್ಲಿ ಬೆಳಕಿರ್ಲಿಲ್ಲ. ದೇವರಿಲ್ಲದ ಜೀವಿತ ಕತ್ತಲೆಯ ಜೀವಿತ. ಆ ರೀತಿಯ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ವಿ. ಪಾಪದಲ್ಲಿ, ಲೋಕದಲ್ಲಿ ಅನೇಕ ಒಂದು ಪರಿಸ್ಥಿತಿಗಳನ್ನ ಜೀವಿಸ್ತಾ ಇದ್ವಿ. ಆ ಒಂದು ಬೆಳಕಿನಿಂದ ದೇವರು ಇವತ್ತು ನಮ್ಮನ್ನ ಕತ್ತಲೆಯಿಂದ ದೇವರನ್ನ ಬೆಳಕಿಗೆ ತಂದಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಯಾರೆಲ್ಲ ಕೂಡ ನಂಬಿದ್ದೇವೋ ನಾವೆಲ್ಲರೂ ಕೂಡ ಕತ್ತಲೆಯಿಂದ ಬೆಳಕಿಗೆ ನಾವು ನಡೆಸಲ್ಪಟ್ಟಿದ್ದೇವೆ. ಬಟ್ ಯೇಸು ಸ್ವಾಮಿ ನಂಬ್ಕೊಂಡ ಮೇಲೂ ಕೂಡ ನಾವು ಕತ್ತಲೆ ನಡೆಯಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ವಾ? ಯೇಸು ಸ್ವಾಮಿಯ ತಿಳ್ಕೊಂಡ ನಂತರ ಕೂಡ, ಬೆಳಕಿಗೆ ಬಂದ್ಮೇಲೂ ಕೂಡ ನಾವು ಕತ್ತಲೆಯಲ್ಲಿ ಜೀವಿಸೋದಕ್ಕೆ ಸಾಧ್ಯನಾ? ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಅಂದ್ರೆ ನೀವು ಕತ್ತಲಲ್ಲೇ ಇರ್ಬೇಕಂತ ಬಯಸಿದ್ರೆ ಅದು ಸಾಧ್ಯ. ಬೆಳಕಿಂದ ದೂರವಾಗಿ ನೀವು ಹೋಗಕ್ಕೆ ಸಾಧ್ಯನಾ? ಸಾಧ್ಯ. ದೇವರನ್ನು ನಂಬಿದ ಮಕ್ಕಳು, ಸಭೆಗೆ ಬರುವಂತ ಮಕ್ಕಳು, ರಕ್ಷಿಸಲ್ಪಟ್ಟಂತವರು ಆವಾಗ ಬೆಳಕು ಬೋರ್ ಆಗ್ತಾ ಇದೆ ಎಂಬುದಾಗಿ ಕತ್ತಲೆಗೆ ಹೋಗ್ಬೋದು. ಕತ್ತಲೆ ಆಕರ್ಷಿತವಾಗಿದೆಯಲ್ಲ ಎಂಬುದಾಗಿ. ಕತ್ತಲೆಯ ಗುಣಗಳು, ಕತ್ತಲೆಯ ಜೀವಿತ ಹೋಗ್ ಸಾಧ್ಯ. ಅದಕ್ಕೆ ನಿಮ್ಮ ಮನಸ್ಸು ಯಾವುದಕ್ಕೋಸ್ಕರ ಇಡ್ತಾ ಇದ್ದೀರಾ? ಅದಕ್ಕೆ 1 ಯೋಹನ 1 ಹೇಳುತ್ತೆ, ಇಫ್ ವಿ ವಾಕ್ ಇನ್ ಲೈಟ್ ಆಸ್ ಹಿ ಈಸ್ ಇನ್ ಲೈಟ್, the blood of Jesus Christ washes away all our sins. ಆತನ ಬೆಳಕಿನಲ್ಲಿ ಇರುವ ಹಾಗೆ ನಾವು ಬೆಳಕಲ್ಲಿ ನಡೆಯುವುದಾದರೆ ಯೇಸುವಿನ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ಕೂಡ ಶುದ್ಧೀಕರಿಸುವಂತದ್ದಾಗಿದೆ. ಸರ್, ನಿಮ್ಮೆಲ್ಲರೂ ಕೂಡ ಕೇಳುವಂತ ಪ್ರಶ್ನೆ ಇದ್ದೀನಿ, ಬೆಳಕಲ್ಲಿ ನಡೀತಾ ಇದ್ದೀರಾ, ಕತ್ತಲ್ಲಿ ನಡೀತಾ ಇದ್ದೀರಾ? ಅದಕ್ಕೆ ನೀವು ಆನ್ಸರ್ ಮಾಡ್ಕೊಳ್ಳಿ ದೇವ್ರ ಮುಂದೆ. ಎರಡನೇದು, ದೇವ್ರು ಮಾಡುವಂತ ಕಾರ್ಯ ಏನಂದ್ರೆ, ನಮ್ಮ ಬೆಳಕಿನಲ್ಲಿ ಏನಿದೆ? ಜೀವವಿದೆ. There is life in the light. Hallelujah. ಈ ಲೋಕದಲ್ಲಿ ಬೆಳಕೇ ಇರಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿ ಒಂದ್ಸತಿ. ಈ ಲೋಕದ ಬೆಳಕೇ ಇಲ್ಲ, ಸೂರ್ಯನೇ ಇಲ್ಲ ಅಂದಿದ್ರೆ ಏನಾಗಿರೋ ನಮ್ಮ ಜೀವನ ಹಾಕಕ್ ಸಾಧ್ಯನಾ? ಕ್ಯಾನ್ ದೇರ್ ಬಿ ಲೈಫ್ ವಿತೌಟ್ ಲೈಟ್? ಬೆಳಕಿಲ್ಲದೆ ಈ ಭೂಮಿಯ ಮೇಲೆ ಜೀವ ಇರೋದಕ್ಕೆ ಸಾಧ್ಯನಾ? ಈ ಗಿಡ ಮರಗಳೆಲ್ಲ ಯಾವ ರೀತಿಯಾಗಿ ತಮ್ಮ ಆಹಾರವನ್ನು ಕೊಡ್ತಾ ಗೊತ್ತಾ? ಹಣ್ಣು, ಹಂಪಳ, ತರಕಾರಿ ಎಲ್ಲ ಹೆಂಗ್ ಬರ್ತಾ ಇದೆ ಗೊತ್ತಾ? ಅದು ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು, ದರ್ ಇಸ್ ಅ ಪ್ರೋಸೆಸ್ ಕಾಲ್ಡ್, ನೀವು ಸೈನ್ಸ್ ಅಲ್ಲಿ ಕಲ್ತಿರ್ಬೋದು, ಫೋಟೋಸಿಂಥಸಿಸ್. ಫೋಟೋ ಅಂದ್ರೆ ಲೈಟ್, ಸಿಂಥಸಿಸ್ ಅಂದ್ರೆ ಟು ಪುಟ್ ಟುಗೆದರ್. ಆ ಗಿಡ ಮರಗಳು ಸೂರ್ಯನ ಬೆಳಕನ್ನ ಪಡ್ಕೊಂಡು
ಒಟ್ಟಿಗೆ ಸೇರಿಸಿ ಹಣ್ಣುಗಳು, ತರಕಾರಿಗಳು, ಹಂಪಳಗಳನ್ನು ಕೊಡುತ್ತೆ. ಸೊ ಆಮೇಲೆ ಆಕ್ಸಿಜನ್ ಕೂಡ, ಇಟ್ ಕನ್ವರ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಆಕ್ಸಿಜನ್. ಸೊ ಆ ಬೆಳಕಿಲ್ಲ ಅಂದರೆ ಗಿಡ ಮರಗಳ ಜೀವ ಇರೋದಿಲ್ಲ. ಜೀವನ ಅಂದರೆ ಹಣ್ಣು, ತರಕಾರಿ, ಹಂಪಳ ಎಲ್ಲ. ಆಕ್ಸಿಜನ್ ಇಲ್ಲ. ಆಕ್ಸಿಜನ್ ಇಲ್ಲ ಅಂದರೆ ಮನುಷ್ಯರಿಗೆ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ಆದಿಯಲ್ಲಿ ಇಡೀ ಲೋಕವನ್ನು ಸೃಷ್ಟಿ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡಿದ್ರು? ಲೆಟ್ ದೇರ್ ಬಿ ಲೈಟ್, ಬೆಳಕಾಗಲಿ ಅಂತ. ದ ಫಸ್ಟ್ ಥಿಂಗ್ ದಟ್ ಇಸ್ ರಿಕ್ವೈರ್ಮೆಂಟ್ ಫಾರ್ ಲೈಫ್ ಇದು ಏನು? ಲೈಫ್ಗೆ ಜೀವ ಇರಬೇಕು, ಲೈಟ್ ಇರಬೇಕು. ಲೈಟ್ ಇಲ್ಲದೆ ಇಲ್ಲಿ ಜೀವ ಇರಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಇಲ್ಲದೆ ನಾವು ಈ ಲೋಕದ ಜೀವ ಇರೋದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಪಾಪಗಳಲ್ಲಿ, ಲೋಕದಲ್ಲಿ ಸತ್ತವರಾಗಿದ್ದೆವು, ಕತ್ತಲಾಗಿದ್ದೆವು. ಆದರೆ ಯೇಸು ಬೆಳಕು ನಮ್ಮಲ್ಲಿ ಬರುವಾಗ ನಮಗೆ ಜೀವ ಬಂದು ಇವಾಗ ನಾವು ಜೀವಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಲೆಲೂಯಾ. ಬೆಳಕಿನ ಕಡೆಗೆ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಈ ಇಡೀ ಸತ್ಯವೇದ ಪ್ರಾರಂಭವಾಗಿದ್ದು ಎಲ್ಲಿಂದ ಗೊತ್ತಾ? ಬೆಳಕಿನಿಂದ. ಆದಿಯಲ್ಲಿ ಲೋಕ ಯಾವ ರೀತಿ ಪ್ರಾರಂಭವಾಯಿತು, ಕೊನೆಯದಾಗ ಯಾವ ರೀತಿ ಮುಕ್ತಾಯ ಆಗುತ್ತಾ ಗೊತ್ತಾ? ಇಟ್ ವಿಲ್ ಬಿ ಲೈಟ್. ಆ ಲೈಟ್ ಸನ್ಲೈಟ್ ಅಲ್ಲ, ಮೂನ್ ಲೈಟ್ ಅಲ್ಲ, ಅದೆಲ್ಲ ಹೋಗ್ಬಿಡುತ್ತೆ. ದೇವ್ರು ಹೇಳ್ತಾ ಇದ್ರೆ, ಐ ವಿಲ್ ಬಿ ದ ಲೈಟ್ ಆಫ್ ದ ಸಿಟಿ, ದ ಲ್ಯಾಂಪ್ ವಿಲ್ ಬಿ ದ ಲ್ಯಾಂಪ್ ಅಂಡ್ ವಿಲ್ ಬಿ ದ ಲೈಟ್ ಆಫ್ ದ ಸಿಟಿ. ಪ್ರಕಟಣೆ 21:23. ಸೊ ಬೆಳಕೇನು ಕೊಡುತ್ತೆ ಅಂದ್ರೆ ನಮಗೆ ಜೀವವನ್ನ ಕೊಡುವಂಥದ್ದಾಗಿದೆ. ಯಾವ ರೀತಿ ಜೀವ ಕೊಡುತ್ತೆ ಲೈಟ್ ಅಂದ್ರೆ 2 ವಿಷಯ. ಲೈಟ್ ರಿವೀಲ್ಸ್, ಎಕ್ಸ್ಪೋಸಸ್. ಇಮ್ಯಾಜಿನ್ ನೀವು ಬೆಳಗ್ಗೆ ಈ ರೂಮಿಗೆ ಬಂದ್ರಿ, ಎಲ್ಲ ಕೂಡ ಕತ್ಲಾಗಿತ್ತು, ಲೈಟ್ ಇಲ್ಲ ಅನ್ಕೊಳ್ಳಿ, ಏನಿರುತ್ತೆ? ಕಾಣಿಸುತ್ತೆ ನಿಮಗೆ? ನಾನು ಕಾಣ್ತೀನ? ಫಸ್ಟೇ ಕಾಣಿಸಲ್ಲ. ಲೈಟ್ ಇಲ್ಲ ಅಂದ್ರೆ ಕಾಣಿಸ್ತೀವ? ನಾವು ಎಲ್ಲ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿದ್ದೀವಿ, ಎಲ್ಲ ಏನೇನೋ ಇದೆ, ಲೈಟ್ ಇರೋದು ಏನೋ ಕಾಣಿಸುತ್ತಾ? ಮತ್ತೆ ಮೂಮೆಂಟ್ ಪುಟ್ ಆನ್ ದ ಲೈಟ್ ಏನಾಗುತ್ತೆ? ಎಲ್ಲ ಕೂಡ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀರಲ್ಲ. ಕೆಲವೊಮ್ಮೆ ಕಿಚನ್ಗಳಿಗೆ, ಬಾತ್ರೂಮ್ಗಳಿಗೆ ಹೋಗ್ಬೋದು ಲೈಟ್ ಇಲ್ಲದೆ ಇರ್ಬೇಕಂದ್ರೆ. ಲೈಟ್ ಇಲ್ಲದೆ ಇರ್ಬೇಕಂದ್ರೆ ಎಲ್ಲ ಏನಿರುತ್ತೆ, ಈ ಕಾಕ್ರೋಚಸ್, ಜಿರಳೆಗಳು, ಲಿಸರ್ಟ್ಸ್ ಎಲ್ಲ ಓಡಾಡ್ತಾ ಇರ್ತವೆ, ಏನೋ ಅವ್ರದ್ದೇ ಮನೆ ಅಂದಂಗೆ. ಬಟ್ ಲೈಟ್ ಆಗ್ತದಂಗೆನೆ ಎಲ್ಲ ಕೂಡ ಬಚ್ಚಿಕೊಳ್ಳೋಕೆ ಪ್ರಾರಂಭಿಸುತ್ತೆ. ಪಾಪದ ವಿಷಯದಲ್ಲಿ ಕೂಡ ಬೆಳಕು ಅದೇ ರೀತಿಯಾಗಿರುತ್ತೆ. ಸಿನ್ ಮಲ್ಟಿಪ್ಲೈಸ್ ಇನ್ ಡಾರ್ಕ್ನೆಸ್ ಬಟ್ ಇಟ್ ಇಸ್ ಪುಟ್ ಟು ಡೆತ್ ಇನ್ ದ ಲೈಟ್. ಎಲ್ಲ ಪಾಪಗಳು, ಲೋಕದಲ್ಲಿ ಜನರು ಮಾಡೋ ಪಾಪಗಳಲ್ಲಿ ಯಾವ ಗೊತ್ತಾ? ಎಲ್ಲ ಕತ್ತಲೆಯಲ್ಲೇ ಮಾಡೋದು, ಎಲ್ಲ ನೈಟಲ್ಲಿ, ಎಲ್ಲ ಕತ್ತಲೆಯಲ್ಲೇ. ಸೊ ಪಾಪಗಳು ಕತ್ತಲೆಯಲ್ಲಿ ಗುಣಾಕಾರ ಆಗ್ತವೆ, ಇಟ್ ಮಲ್ಟಿಪ್ಲೈಸ್. ಬಟ್ ದೇವರ ಬೆಳಕು, ಇಟ್ ಎಕ್ಸ್ಪೋಸಸ್, ಇಟ್ ರಿವೀಲ್ಸ್. ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತಗಳನ್ನ ಇಟ್ ಎಕ್ಸ್ಪೋಸಸ್, ಇಟ್ ರಿವೀಲ್ಸ್. ನಮ್ಮ ಜೀವಿತ ಏನೆಂಬುದಾಗಿ ದೇವರ ವಾಕ್ಯ ನಮಗೆ ತೋರಿಸ್ಕೊಡುತ್ತೆ. ಅದಕ್ಕೆ ಯಾರೆಲ್ಲ ಪಾಪದ ಮೇಲೆ ಜಯವನ್ನ ಸಾಧಿಸಬೇಕೆಂಬುದಾಗಿ ಬಯಸ್ತೀರೋ, ಯು ಹ್ಯಾವ್ ಟು ಬ್ರಿಂಗ್ ಯೋರ್ ಸಿನ್ಸ್ ಟು ದ ಲೈಟ್. ನಿಮ್ಮ ಪಾಪಗಳನ್ನ ಬೆಳಕಿಗೆ ತರುವಂತ. ಅಂದ್ರೆ ಏನು? ಹೌ ಡು ಐ ಬ್ರಿಂಗ್ ಇಟ್ ಟು ಲೈಟ್? ಹೌ ಡು ಯು ಬ್ರಿಂಗ್ ಯೋರ್ ಲೈಫ್ ಟು ಲೈಟ್? ಹೌ ಡು ಯು ಬ್ರಿಂಗ್ ಯೋರ್ ಸಿನ್ಸ್ ಟು ಲೈಟ್? ನಿಮ್ಮ ಪಾಪಗಳನ್ನ, ನಿಮ್ಮ ಜೀವನ ಬೆಳಕಿಗೆ ಯಾವ ರೀತಿಯಾಗಿ ತರೋದು? ಹೇಗೆ ತರ್ತೀರಾ? ನಾನೇನು ಹೇಳ್ತಾ ಇದ್ದೇನೆ, ನಿಮ್ಮ ಪಾಪಗಳ ಮೇಲೆ ಜಯ ಹೊಂದಬೇಕಂದ್ರೆ ಏನು ಮಾಡಬೇಕು? ನಿಮ್ಮ ಪಾಪಗಳನ್ನ ಬೆಳಕಿಗೆ ತರಬೇಕು ಅಂತ. ಬೆಳಕಿಗೆ ತರದಂದ್ರೆ ಏನು? ಎಲ್ಲಿಂದ ತರಬೇಕು? ಎಲ್ಲಿಗೆ ತರಬೇಕು? ಯಾವ ಟ್ಯೂಬ್ಲೈಟ್ ಹಾಕ್ಬೇಕು? ಎಂತ ಒಂದು ವಾಟ್ಸ್ ಬಲ್ಬ್ ಹಾಕ್ಬೇಕು? ಹೌ ಡು ಯು ಥಿಂಕ್ ಇಟ್ಸ್ ಪಾಸಿಬಲ್? ಅರ್ಥ ಏನಂದ್ರೆ, ನಮ್ಮ ಪಾಪಗಳನ್ನ ಬಿಚ್ಚಿ ದೇವರ ಮುಂದೆ ಹೇಳ್ಕೊಳ್ಳುವಾಗ, ನಮ್ಮ ಪಾಪಗಳನ್ನ ಬಿಚ್ಚಿ ಇತರರ ಮುಂದೆ, ಆತ್ಮಿಕವಾಗಿ ಬೆಳೆದಿರತಕ್ಕಂಥ ವ್ಯಕ್ತಿಗಳ ಮುಂದೆ ಬಿಚ್ಚಿಡುವಾಗ, ಯು ಆರ್ ಬ್ರಿಂಗಿಂಗ್ ಇಟ್ ಟು ಲೈಟ್ and the sin loses its power, dominion and control over you. ಯಾವಾಗ ನಿಮ್ಮ ಪಾಪಗಳನ್ನ ಬಿಚ್ಚಿ ಇತರರ ಮುಂದೆ, ಯಾರು ಸೈಲೆಂಟ್ ಆಗಿ ಒಬ್ಬರೇ ಇದ್ದುಕೊಂಡು ಪಾಪಗಳು ಮಾಡ್ತಾ, ಸಮ್ ಪೀಪಲ್ ಎಂಜಾಯ್ ಸಿನ್, ಸಮ್ ಪೀಪಲ್ ಸ್ಟ್ರಗಲ್ ಇನ್ ಸಿನ್. ಕೆಲವರು ಆನಂದಿಸ್ತಾರೆ ಪಾಪಗಳನ್ನ, ಕೆಲವರು ಮಾಡ್ತಾ ಇರ್ತಾರೆ ಬಟ್ ನರಳಾಡ್ತಾ ಇರ್ತಾರೆ. ಒಂದು ಕಡೆ ದೇವರು, ಪ್ರಾರ್ಥನೆ, ವಾಕ್ಯ, ಇನ್ನೊಂದು ಕಡೆ ಜಯ ಇಲ್ಲ ಪಾಪದ ಮೇಲೆ. They are struggling. But when you bring the sin to light, ಪಾಪವನ್ನ ಯಾವಾಗ ನಾವು ದೇವರ ಬೆಳಕಿನ ಮುಂದೆ, ಅದೇ ಇತರ ಮುಂದೆ ತರ್ತೇವೋ, ದೇವರ ಮುಂದೆ ತರ್ತೇವೋ, ಇಟ್ ಲೂಸಸ್ ಪವರ್ ಓವರ್ ಯು. ಸೆಕೆಂಡ್, ಲೈಟ್ ಗೈಡ್ಸ್. ಕತ್ತಲೆ ನಡೆಯಕ್ಕೆ ಟ್ರೈ ಮಾಡಿದ್ದೀರಾ? ಕತ್ತಲೆಯಲ್ಲಿ ನಡೆದಕ್ಕೆ ಟ್ರೈ ಮಾಡಿದ್ರೆ, ನಿಮ್ಮ ಮನೆಯಲ್ಲಿ ಕೆಲವೊಮ್ಮೆ ಲೈಟ್ ಇಲ್ಲ ಅಂದ್ರೆ ಹಂಗೆ ಮಾಡ್ಕೊಂಡು ಎಲ್ಲಿ ಏನಿಂದ ಗೊತ್ತು ಹೋಗ್ಬಿಡ್ತೀರಾ.
ಬಟ್ ಆಚೆ ಎಲ್ಲ ಲೈಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಆಗತ್ತಾ? ಕ್ಯಾನ್ ಯು ರೀಚ್ ಎಲ್ಲ ಹೋಗಕ್ ಸಾಧ್ಯನಾ? ರಾತ್ರಿ ವೇಳೆ ಸಂಡೇ ನೈಟ್ ಹೊತ್ತು ನೈಟ್ ಎಲ್ಲ ಪ್ರೇಯರ್ ಕರೆದ ಅನ್ಕೊಳ್ಳಿ, ಎಲ್ಲೂ ಲೈಟ್ಸ್ ಇಲ್ಲ, ನಿಮ್ಮ ಮನೆಯಿಂದ ಬರ್ತಾರೆ ಇಲ್ಲಿಗೆ ಎಲ್ಲ ಇದ್ಕೊಂಡೆ ಕಷ್ಟ ಕೆಲವರಿಗೆ. ಸೊ ಲೈಟ್ ಇಲ್ಲದೆ ನಾವೆಲ್ಲೂ ಕೂಡ ಪ್ರಯಾಣ ಮಾಡಕ್ಕೆ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಬೆಳಕಿಲ್ಲದೆ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮ ಜೀವಿತವನ್ನು ಮುಂದೆ ಹೋಗೋಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಗಾಡ್ ಜಸ್ಟ್ ಲೈಕ್ ಲೈಟ್ ಶೋಸ್ ದ ವೇ, ಗಾಡ್ ಶೋಸ್ ಅಸ್ ದ ವೇ ಫಾರ್ ಅವರ್ ಲೈಫ್ ಟು ಮೂವ್ ಫಾರ್ವರ್ಡ್. ನಮ್ಮ ಜೀವಿತದಲ್ಲಿ ಮುಂದೆ ಹೋಗೋದಕ್ಕೆ, ಟು ಮೂವ್ ಇನ್ ಟು ದ ಬ್ಲೆಸಿಂಗ್, ಆಶೀರ್ವಾದದಲ್ಲಿ ನಡೆಯೋದಕ್ಕೋಸ್ಕರ, ಜಯದಲ್ಲಿ ನಡೆಯೋದಕ್ಕೋಸ್ಕರ, ದೇವರ ಉದ್ದೇಶದಲ್ಲಿ ನಡೆಯೋದಕ್ಕೋಸ್ಕರ ದೇವರು ತನ್ನ ಬೆಳಕನ್ನು ನಮ್ಮ ಮುಂದೆ ಚೆಲ್ಲೋದಕ್ಕೆ ಬಯಸ್ತಾ ಇದ್ದಾನೆ. ಯೇಸು ಏನು ಹೇಳ್ತಾ ಇರುತ್ತೆ? ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಬೆಳಕೇನ್ ಮಾಡುತ್ತೆ? ಎರಡು ವಿಷಯ. ನೀವು ದೇವರ ಬೆಳಕಿನಲ್ಲಿ ನಡೆಯೋದಾದ್ರೆ ಯು ಕೆನಾಟ್ ವಾಕ್ ಇನ್ ಡಾರ್ಕ್ನೆಸ್, ಕತ್ತಲಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್, ಲೈಟ್ ಗಿವ್ಸ್ ಲೈಫ್. ನಿಮ್ಮಲ್ಲಿ ಏನ್ ತರುತ್ತೆ ಲೈಟು? ಜೀವವನ್ನ ತರುತ್ತೆ. ಸೊ ಯಾವ ರೀತಿ ಈ ಬೆಳಕು ನಮ್ಮ ಜೀವನದಲ್ಲಿ ಅನುಭವಿಸೋದು? ಹೌ ಡು ವಿ ಎಕ್ಸ್ಪೀರಿಯನ್ಸ್ ದಿಸ್ ಲೈಟ್? ಯಾವ ರೀತಿ? ಎಲ್ಲೋ ಹೋಗೋದು ಇಲ್ಲ ಬೆಳಕು ನೋಡ್ಕೊಂಡು. ಇದು ಎಂಥ ಬೆಳಕು? ದೇವ್ರ ವಾಕ್ಯ ಹೇಳುತ್ತೆ, Psalms 119:5, ನನ್ನ ವಾಕ್ಯವು ನಿಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಸೊ ಯೇಸು ಸ್ವಾಮಿಯನ್ನ ಬೆಳಕಾಗಿ ಅನುಭವಿಸ್ಬೇಕಂದ್ರೆ ನಾವು ಮಾಡ್ಬೇಕಾದದು ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯವನ್ನು ನಂಬಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ, ದೇವರ ವಾಕ್ಯದಲ್ಲಿ ನಡೆಯಿರಿ. ಆಗ ಬೆಳಕು ನಿಮ್ಮಲ್ಲಿರುತ್ತೆ. ಬೆಳಕು ನಿಮ್ಮಲ್ಲಿರುವಾಗ ನೀವು ಬೆಳಕಾಗ್ತೀರಾ, ಅನೇಕರಿಗೆ ಆಶೀರ್ವಾದವಾಗಿರ್ತೀರಾ. ಆಮೇನ್, ಹಾಲೆಲೂಯಾ. ಸೊ ಎರಡನೇದಾಗಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಒಂದು ವೇಳೆ ನೀವು ಕತ್ತಲೆಯಲ್ಲಿ ನಡೆಯುತ್ತಿರುವುದಾದ್ರೆ ಈ ದಿನ ಜೀಸಸ್ ಇಸ್ ಇನ್ವೈಟಿಂಗ್ ಯು. ನೀವು ರಕ್ಷಣೆ ಹೊಂದಿರ್ಬೋದು, ದೇವ್ರ ಮಕ್ಕಳಾಗಿರ್ಬೋದು, ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ನೀವು ಕತ್ತಲು ನಿಮ್ಮಲ್ಲಿರ್ಬೋದು. ಜೀಸಸ್ ಇಸ್ ಇನ್ವೈಟಿಂಗ್ ಯು ಟುಡೇ. ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ಯೇಸು ಸ್ವಾಮಿ ಹೇಳ್ತಾರೆ, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ನನ್ನ ಬೆಳಕಿಗೆ ಬಂದು ನನ್ನ ಬೆಳಕನ್ನು ಪಡ್ಕೊಳ್ಳಿ. ಲೈಟ್ ಆಲ್ವೇಸ್ ಟ್ರಾಂಪ್ಸ್ ಓವರ್ ಡಾರ್ಕ್ನೆಸ್. ಬೆಳಕು ಕತ್ತಲೆಯನ್ನ ಜಯಿಸುವಂಥದ್ದಾಗಿದೆ. ಹಾಲೆಲೂಯಾ. ನಮ್ಮ ಜೀವನದಲ್ಲಿ ಎಂತಾದೇ ಕತ್ತಲೆ ಆಗಿರಲಿ, ಲೈಟ್ ವಿಲ್ ಟ್ರಾಂಪ್ ಇಟ್. ದೇವರ ಬೆಳಕು ಅದನ್ನು ಜಯಿಸುತ್ತೆ.